ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪ್ರೀತಮ್ ವ್ಲಾಗ್ಸ್. ಬರ್ರಿ ಫ್ರೆಂಡ್ಸ್, ಈಗ ವಿಡಿಯೋ ಸ್ಟಾರ್ಟ್ ಮಾಡಕತ್ತೀನಿ ನಾನು. ಸೊ ಏನಪ್ಪಾ ಅಂತಂದ್ರೆ, ನಾವೀಗ ಒಂದು ವಿಡಿಯೋವನ್ನ ಯಾಕಪ್ಪ ಇಷ್ಟೊಂದು ಡೀಪ್ ಆಗಿ ಮಾಡಕತ್ತೀವಪ್ಪ ಅಂತಂದ್ರೆ, ಇವತ್ತು ಹೆಂಗೋ ಮನೆಯಾಗಿದ್ದೆ, ಕೆಲ್ಸಕ್ಕೆ ಹೋಗಿರ್ಲಿಲ್ಲ. ಸೊ ಹಿಂಗಾಗಿ ನಾನು ಒಂದು ಆಟ ಆಡೋಣ ಅಂತೇಳಿ, ಅಂದ್ರೆ ಆಟ ಆಡೋಣಕ್ಕಿಂತ ನಮ್ಮ ಒಂದು ಲೈಫ್ ಜರ್ನಿ ಬಗ್ಗೆ ನಾವು ಇದರಲ್ಲಿ ಆಟದ ಮೂಲಕ ಲೈಫ್ ಜರ್ನಿಯನ್ನ ಹೇಳ್ಕೋಬೇಕು. ಏನಾಯ್ತು, ನಾವು ಹೆಂಗಿದ್ವಿ, ಯಾವ ಥರ ಇದನ್ನಾದ್ವಿ, ಯಾವ ಸಿಚುವೇಶನ್ ಅಲ್ಲಿ ಇದ್ವಿ ಫಸ್ಟು, ಮತ್ತು ಈಗ ಹೆಂಗಿದ್ದೇವೆ, ಈಗ ಏನಾಗ್ತಾ ಇದೆ, ನಮ್ಮ ಪ್ರತಿಯೊಂದು ಲೈಫ್ನ ಒಂದು ಸ್ಟೋರಿಯನ್ನು ನಿಮ್ಮ ಮುಂದೆ ಇವತ್ತು ನಾವು ಇಡಾಕ ಬಂದೇವಿ. ಮತ್ತು ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಟೈಟಲ್ ಮತ್ತು ಥಂಬ್ನೇಲನ್ನು ನೋಡಿ. ಪ್ಲೀಸ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ, ಹಾಗೆ ಪಕ್ಕದಲ್ಲಿ ಬರ್ತಾ ಇರುವಂಥ ಬೆಲ್ ಐಕನ್ ಮೇಲೆ ಒತ್ತಿ ಆದಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಆವಾಗ ಫಸ್ಟು ನೀವು ಕೂಡ ನೋಡಿ ನಮಗೆ ಸಪೋರ್ಟ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಒಂದು ಇವತ್ತಿನ ಒಂದು ವಿಶೇಷ ವಿಡಿಯೋ ಏನಪ್ಪ, ನಾವು ಈ ಥರ ಏನಕ್ಕೆ ಕೂತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ, ಏನಕ್ಕೆ ಹಾಗೆ ಅದೇ ಮತ್ತೆ ಪಕ್ಕದಲ್ಲಿ ನೋಡ್ತಿರ್ಬೋದು ಹಗುರ್ಕ ನನ್ನ ಮಗನೂ ಹಣಿಕತ್ತಾನೆ. ಈ ಒಂದು ವಿಡಿಯೋ ವಿಶೇಷತೆ ಏನಪ್ಪ ಅಂತಂದ್ರೆ, ನಾವು ಇದರಲ್ಲಿ ನಾವು ಇದರಲ್ಲಿ ಮತ್ತೊಂದಷ್ಟು ನಮ್ಮ ಬದುಕಿನ ಬಗ್ಗೆ ಏನಾಯಿತು ಏನಿಲ್ಲ ಅನ್ನೋದನ್ನು ಅದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತೀವಿ. ನಾವು ಏನು ನಮ್ಮ ಮಾಡೋಕ್ಕೆ ಇನ್ನು ಮುಂದೆ ನಾವು ಏನು ಮಾಡ್ಬೋದು ಏನು ಇಲ್ಲ ಅನ್ನೋದನ್ನು ನಾವು ಯಾಕೆ ಈ ಥರ ಇದ್ದೀವಿ ಏನು ಎಂತ ಅಂತೇಳಿ ನಮ್ಗೆ ಇನ್ನು ಮುಂದೆ ಈ ನಮ್ಮ ಒಂದು ಲೈಫ್ ಜರ್ನಿ ನಾವು ನಿಮಗೆ ಪ್ರತಿಯೊಂದನ್ನು ಇದುವರೆಗೂ ಯಾವುದೇ ಒಂದು ವಿಡಿಯೋದಲ್ಲೂ ನಮ್ಮ ಒಂದು ಪರ್ಸ್ನಲ್ ಲೈಫ್ ಬಗ್ಗೆ ಯಾವುದೇ ಒಂದು ವಿಡಿಯೋದಲ್ಲೂ ಹೇಳ್ಕೊಂಡಿಲ್ಲ. ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ನಮ್ಮ ಒಂದು ಪರ್ಸ್ನಲ್ ಆಗಿ ಇರುವಂಥ ಪ್ರತಿಯೊಂದನ್ನು ನಿಮ್ಮ ಜೊತೆ ನಮ್ಮ ವ್ಯೂವರ್ಸ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಕತ್ತೀವಿ. ಮೊದಲನೇದಾಗಿ ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ ಹೇಳಿ ನಮ್ಮ ಮೇಡಮ್ ಅವ್ರ ಕಡೆಯಿಂದ ಕ್ವಶನ್ನು ಅವ್ರು ಏನು ಕೇಳ್ತಾರೆ ಅವ್ರ ಕಡೆಯಿಂದ ನನಗೇನು ಇನ್ನೂ ತಲೆಯಾಗ ಬರತ್ತಿಲ್ಲ. ಸೊ ಹಿಂಗಾಗಿ ಅವ್ರ ಕಡೆ ನನಗೆ ಒಂದು ಕ್ವಶನ್ ಬರಲಿ ಅಂತ ಇಷ್ಟಪಡ್ತೀನಿ. ಅಂದ್ರೆ ನನ್ಗೆ ಏನಪ್ಪಾ ಅಂದ್ರೆ ವಿಡಿಯೋ ಮಾಡುವಾಗ ಏನಾಗ್ಲಿ ಪಟ್ ಅಂತ ತಲೆಯಾಗ ಏನು ಹೊಳೆಯಂಗಿಲ್ಲ. ಹಿಂಗಾಗಿ ಅವರು ಫಸ್ಟ್ ಕೇಳಿ ಆಮೇಲೆ ನಾನು ಕೇಳ್ತೇನೆ ಅಂತ ನೋಡು. ಎಸ್, ಅದೇ ನಾವು ಯಾವುದೇ ಒಂದು ಸಿಚುವೇಶನ್ ಆಗಲಿ ನಮ್ಮ ಒಂದು ಈ ವಿಡಿಯೋ ಮೂಲಕ ಬಂದರೂ ಕೂಡ ಯಾರು ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ಪ್ಲೀಸ್ ನೋಡ್ರಿ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮ್ಮ ಒಂದು ಬದುಕಿನ ಬಂಡಿಯ ಒಂದು ಸಣ್ಣ ಒಂದು ಶಾರ್ಟ್ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ನಮಗೆ ಪ್ಲೀಸ್ ಕಮೆಂಟ್ ಹಾಕ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರೂ ಆಗಲಿ ನೋಡಿದವರು ಪ್ಲೀಸ್ ಬ್ಯಾಡ್ ಕಮೆಂಟನ್ನು ಮಾತ್ರ ಹಾಕಕ್ಕೆ ಹೋಗ್ಬಿಡ್ರಿ ಅಂತ ಈ ಒಂದು ವಿಡಿಯೋದ ಮೂಲಕ ನಿಮಗೆ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಾವು ಮೊದಲು ನಾವು ಒಂದು ಸೇರಿದ್ದು ಯಾವಾಗ ಅನ್ನೋದನ್ನು ನಾವು ಫಸ್ಟು ಈ ಒಂದು ವಿಡಿಯೋದ ಮೂಲಕ ನಿಮಗೆ ಹೇಳಿಬಿಡ್ತೀನಿ. ಆಮೇಲೆ ನಮ್ಮ ಒಂದು ಕ್ವಶನ್ ಆನ್ಸರನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. 2022ರಲ್ಲಿ ಅಲ್ವಾ ನಾವು ಸೇರಿದ್ದು? ಅದು ನೆನಪಿಲ್ಲ ನಮ್ಗೆ. ಸೊ ನೆನಪು ಮಾಡ್ತಾರೆ, ಅದಕ್ಕೋಸ್ಕರ 2000 ನಮ್ದು 18ರಲ್ಲಿ ಸ್ಟಾರ್ಟ್ ಆಗಿತ್ತು. ಆಕ್ಚುಲಿ ಹೇಳ್ಬೇಕಂದ್ರೆ ಏನಪ್ಪಾ ಅಂತಂದ್ರೆ ಸ್ಕ್ರೀನ್ ಆಫ್ ಅಂತಂದ್ರೆ ರೆಕಾರ್ಡ್ ಆಗ್ತೀನಿ ಅಂತ ತಿಳ್ಕೊಬೇಡ, ಆಗ್ತಿರ್ತದೆ ನೀವು ಮಾತಾಡಿ ಏನಿಲ್ಲ. 2018ರಲ್ಲೇ ನಾವು ಅಂದ್ರೆ ಫಸ್ಟ್ಗೆ ಮೀಟ್ ಆಗಿದ್ದೆ ಅವಾಗ. ಅಂದ್ರೆ ನಂದು ಬರ್ಡೇ ಇತ್ತು. ಸೊ ಅವಾಗ ಇವರು ನಮ್ಮ ಮನೆಗೆ ಬಂದಿದ್ರು. ಮನೆಗೆ ಬಂದ ತಕ್ಷಣ ಏನೋ ನಾನ್ ಚಿಕ್ಕವಳು ಅಂತ ಇವ್ರು ಅನ್ಕೊಂಡಿದ್ರು. ಬಟ್ ನಾನು ನೋಡಿದ್ರೆ ಎಮ್ಮೆ ತರ ಬೆಳೆದಿದ್ದೆ. ಸೊ ನಾನು ಅಂದ್ರೆ ಒಂಥರ ಅವಾಗ ಏನಂದ್ರೆ ಚೈಲ್ಡ್ ತರ ಆಡ್ತಿದ್ದೆ ನಾನು. ಒಂಥರ
ಯಾರ್ದು ಟೆನ್ಷನ್ ತಗೋತಿರ್ಲಲ್ಲ, ಏನಿಲ್ಲ, ಆರಾಮಾಗಿ ಸ್ಕೂಲ್ಗೆ ಹೋಗುತ್ತಿದ್ದೆ. ಆ್ಯಕ್ಚುಲಿ ನನ್ನ ಚೈಲ್ಡೇ ಆವಾಗ ಎಷ್ಟಪ್ಪ ಅಂದರೆ 7th ಸ್ಟ್ಯಾಂಡರ್ಡ್ ಹೋಗ್ತಿದ್ದೆ. ಸೊ 7th ಸ್ಟ್ಯಾಂಡರ್ಡಲ್ಲಿ ಹೋಗ್ಬೇಕಾದ್ರೆ ಇವರು ನನ್ನ ಅಂದರೆ ಮುಗಿಯೋಕೆ ಬಂದಿತ್ತು ನಂದು 7th ಸ್ಟ್ಯಾಂಡರ್ಡು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವಾಗ ನನ್ನ ಬರ್ಡೇಗೆ ಅಂತ ಇವರು ನಮ್ಮ ಮನೆಗೆ ಬಂದಿದ್ರು. ಸೊ ಅಂದರೆ ಮನೆಯಲ್ಲೆಲ್ಲ ಗ್ರ್ಯಾಂಡ್ ಆಗಿ ಬರ್ಡೇ ಮಾಡ್ತಾ ಇದ್ರು. ಸೊ ಹಿಂಗಾಗಿ ಅವ್ರು ಬಂದಿದ್ರು. ಅವಾಗ ನಮ್ಮಿಬ್ಬರು ಫಸ್ಟ್ ಭೇಟಿ. ಎಸ್, ಅವಾಗ ನಮ್ಮಿಬ್ಬರ ಭೇಟಿ ಆಯಿತು. ಭೇಟಿ ಆದಮೇಲೆ ನಾವು ಬರ್ತ್ಡೇನ ಮುಗಿಸ್ಕೊಂಡು ತಿರ್ಗಾ ನಾನು ನಮ್ಮೂರಿಗೆ ಬಂದಮೇಲೆ ಏನೋ ಗೊತ್ತಿಲ್ಲ, ಆಲ್ರೆಡಿ ನಮ್ಗೆ ಫಸ್ಟ್ ನಾನು ತಿಳಿದೇನಪ್ಪ ಅಂತಂದರೆ, ನಾನು ಅಲ್ಲಿ ಬಂದಾಗ ನೀನು ನನ್ನ ಇಷ್ಟಪಟ್ಟಿದ್ದು, ನೀನು ಅದಕ್ಕಿಂತ ಮುಂಚೆನೇ ಇಷ್ಟಪಟ್ಟಿದ್ದು. ನಾನು ಅದಕ್ಕಿಂತ ಮುಂಚೆ ಅಂತ ನನಗೆ ಇವ್ರು ಯಾರು ಗೊತ್ತಿರ್ಲಿಲ್ಲ. ಸೊ ನಾ ಬರ್ತಡೇ ಬಂದಾಗನು ಅಷ್ಟೊಂದು ಇಷ್ಟಪಟ್ಟಿರ್ಲಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರಪ್ಪ, ಮತ್ತೆ ನೀನು ನನ್ನ ಇಷ್ಟಪಟ್ಟಿದ್ರೆ ಹೋಗ್ತಾ 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 ಇವ್ರು ನನಗ ಅಟ್ಯಾಚ್ ಆಗ್ತಾ ಇದ್ರು. ಹಂಗ ಇಷ್ಟ ಆಗ್ತಾ ಅಟ್ಯಾಚ್ ಅಂದ್ರೆ ಹೆಂಗ್ ಮಾತಾಡ್ತಿದ್ರಿ, ಹೆಂಗ ನನ್ ಜೊತೆ ನಡ್ಕೋತಿದ್ರಿ, ಅದ್ರ ಮ್ಯಾಲ ಇಷ್ಟ ಆಗ್ತಾ ಹೋದ್ರಿ. ಮತ್ತೆ ಹೇಳ್ಬೇಕ ಅದನ್ನ ಹೇಳಿದ್ನಲ್ಲ, ಹೌದಾ? ಬಟ್ ಮಾತಾಡ್ತಾ ಆಯ್ತು. ಮತ್ತೆ ನಿನಗೆ ನನ್ನ ಮೇಲೆ ಪೂರ್ತಿಯಾಗಿ ನನ್ನ ಮೇಲೆ ಪ್ರೀತಿ ಹುಟ್ಟಿದ್ದು ಯಾವಾಗ? ಸೊ ಏನಪ್ಪಾ ಅಂತಂದ್ರೆ ಪೂರ್ತಿ ಇದಾಗಿದ್ದು ಯಾವಾಗಪ್ಪ ಅಂತಂದ್ರೆ, ನಾನು ನಿನ್ ಜೊತೆ ನನ್ನ ಒಂದು ಕಷ್ಟನ ಶೇರ್ ಮಾಡ್ಕೊಂಡೆ ಅವತ್ತು. ನೆನಪೈತಾ? ಆಕ್ಚುಲಿ ಅದನ್ನ ಇಲ್ಲಿ ನಾನು ಬಿಚ್ ಹೇಳಂಗಿಲ್ಲ, ಸಾರಿ. ಯಾಕೆಂದ್ರೆ ಅದು ನನ್ನ ಒಂದು ಏನೋ ಅಂದ್ರೆ ಭಯಂಕರವಾದ ವಿಷಯನೇ ಅಂತ ಹೇಳ್ಕೊಬೋದು. ಸೊ ಅದನ್ನ ನಾನು ಇವ್ರ ಹತ್ರ ಶೇರ್ ಮಾಡ್ಕೊಂಡೆ. ಆಕ್ಚುಲಿ ನಂಗೆ ಅಷ್ಟೊಂದು ಪೂರ್ತಿ ನಂಬಿಕೆ ಇರಲಿಲ್ಲ ಇವ್ರ ಹತ್ರ ಹೇಳ್ಕೊಬೇಕಾದ್ರೆ. ಹೆಂಗ್ ರೇಟ್ ಮಾಡ್ತಾರೋ, ಹೆಂಗಿಲ್ಲೋ, ನನಗೆ ಹೆಂಗೆ ಇದನ್ನ ಮಾಡ್ತಾರೋ, ನನ್ನ ಬಗ್ಗೆ ಏನು ತಿಳ್ಕೊತಾರೋ ಅಂತ ಅದೆಲ್ಲ ನನಗೆ ಮೈಂಡ್ ಸೆಟ್ಟಲ್ಲಿ ಕೂತ್ಬಿಟ್ಟಿತ್ತು. ಸೊ ಹಿಂಗಾಗಿ ಆದ್ರೂ ನಾನು ಇವ್ರ ಹತ್ರ ಅದನ್ನ ಶೇರ್ ಮಾಡ್ಕೊಂಡೆ. ಬಟ್ ಆವಾಗ ಗೊತ್ತಾಯ್ತು ಇವ್ರು ನನಗೆ ಧೈರ್ಯ ಕೊಡ್ತಾ ಹಿಂಗೆ ಇದು ಮಾಡ್ತಾ ಹೋದ್ರು, ಹಂಗೆ ಇಷ್ಟ ಆಗ್ತಾ ಹೋದ್ರು. ಸೊ ಅಂದ್ರೆ ಅದು ಒಂಥರ ಏನಪ್ಪ ಅಂದ್ರೆ ಡೇಂಜರ್ ಝೋನ್ ಅಂತಾರಲ್ಲ, ಆ ಥರ ಹೆಣ್ಮಕ್ಳಿಗೆ ಯಾವುದೇ ಒಂದು ಸೇಫ್ಟಿ ಆದಂಥ ಜಾಗ ಇರಲಿಲ್ಲ. ಸೊ ಹಿಂಗಾಗಿ ನಾನು ಅದನ್ನ ಅವ್ರ ಹತ್ರ ಹೇಳ್ಕೊಂಡೆ. ಸೊ ಅವ್ರು ನನಗೆ ಹೆಲ್ಪ್ ಮಾಡಿದ್ರು. ಸೊ ಅವಾಗಿಂದ ನಂಬಿಕೆ ಬರಕ್ಕೆ ಸ್ಟಾರ್ಟ್ ಆಯ್ತು ಅವ್ರ ಮೇಲೆ. ಬಟ್ ಅದಾದ್ಮೇಲೆ ನಿನ್ಗೆ ನನಗೆ ಪ್ರಪೋಸ್ ಮಾಡ್ಬೇಕಂತ ಮತ್ತೆ ಏನೋ ನಿನ್ನ ಮನಸ್ಸಲ್ಲಿ ಇರೋದನ್ನ ನನ್ನ ಮುಂದೆ ಹೇಳ್ಕೊಬೇಕಂತ ನಿನ್ಗೆ ಅವಾಗ ಅನ್ನಿಸ್ಲಿಲ್ವ? ಇಲ್ಲ, ನಂಗೆ ಅಂದ್ರೆ ಆ ಥರ ಪ್ರಪೋಸ್ ಮಾಡಬೇಕು ಅಂತ ನನಗೆ ಯಾವತ್ತೂ ಮೈಂಡ್ ಸೆಟ್ಟಲ್ಲಿ ಬಂದಿರಲಿಲ್ಲ. ಸೊ ಏನಪ್ಪ ಅಂದರೆ ಒಂಥರ ಎಳೆ ಚೈಲ್ಡು ಅಂದರೆ ಆ್ಯಕ್ಚುಲಿ ನಾನು ಹೇಳ್ಬೇಕಂದ್ರೆ ಇವರೇ ಪ್ರಪೋಸ್ ಮಾಡಿದಾಗಲೂ ನನಗೆ ಗೊತ್ತೇ ಆಗಿರಲಿಲ್ಲ. ಯಾಕಂದರೆ ನನಗೆ ಇಂಗ್ಲೀಷ್ ಓದೋಕ್ಕೂ ಗೊತ್ತಿರಲಿಲ್ಲ, ಅಷ್ಟೊಂದು ಗಡ್ಡಿ ನಾನು. ಸೊ ಅವರು ಒಂದು ಏನಪ್ಪ ಅಂದರೆ ಸಮಥಿಂಗ್ ಅಂತ ಕೇಳಿದಾಗಲೂ ನನಗೆ ಅಷ್ಟೊಂದು ಅರ್ಥ ಆಗಿರಲಿಲ್ಲ. ಸೊ ಹಾಗಾಗಿ ನನಗೆ ಅದು ಯಾವುದೂ ಮೈಂಡ್ ಸೆಟ್ ಬಂದಿರಲಿಲ್ಲ. ಓಕೆ, ಬಟ್ ಈಗ ನಾನು ಅವಾಗ ನಾನಾಗೆ ಪ್ರಪೋಸ್ ಮಾಡಿದೆ. ಫ್ರೆಂಡ್ಸ್, ನಾನಾಗೆ ಪ್ರಪೋಸ್ ಮಾಡಿಬಿಟ್ಟು ಅದು ಯಾವಾಗ ಹೇಳು? ನಾ ಪ್ರಪೋಸ್ ಮಾಡಿದ್ವಿ ಯಾವ ದಿನ ಪ್ರಪೋಸ್ ಮಾಡಿದ್ವಿ? ನನ್ನ ಬರ್ಡೇ ಮುಗ್ದು ಒಂದು 5 days ಏನೋ ಆಗಿತ್ತು. 5 days ಅಲ್ಲ, 7 days ಆಗಿತ್ತು. ನಮ್ಮೂರಿನದು 7ನೇ ದಿನದ ಗಣೇಶ ವಿಸರ್ಜನೆ ಇತ್ತು. ಏಯ್, ಸೌಂಡ್ ಮಾಡಬೇಡ, ಸುಮ್ಮನೆ ಇರು, ಕುತ್ಕೋ ಸುಮ್ಮನೆ. ಗಣೇಶ ವಿಸರ್ಜನೆ ಇತ್ತು. ಅವತ್ತು ನಾನು ನಮ್ಮೂರಿನ ಕೆರೆ ಮೇಲೆ ಕುತ್ಕೊಂಡು ಇವಳಿಗೆ ಫೋನ್ ಮಾಡಿಬಿಟ್ಟು ಅವತ್ತು ನಾನು ಇವಳಿಗೆ ಜಸ್ಟ್ ಅವಳಿಗೆ ಸಮಥಿಂಗ್ ಅಂತ ಹೇಳಿ ಕೇಳಿದ್ದಷ್ಟೇ. ಪ್ರಪೋಸ್ ಮಾಡಿದ್ದಿಲ್ಲ. ಪ್ರಪೋಸ್ ಮಾಡಿದ್ದು ನೆಕ್ಸ್ಟ್ ಡೇ ನಾನು. ಅದಲ್ಲ
ಅಂದ್ರೆ ಅವ್ರು ಸಮಥಿಂಗ್ ಅಂತ ಕೇಳಿದಾಗ ಆಕ್ಚುಲಿ ನಮ್ಗೆ ಏನ್ ಕೇಳ್ತಾ ಇದಾರೆ, ಏನಾದ್ರು ಸಮಥಿಂಗ್ ಐತಾ ಅಂತ. ಅಂದ್ರೆ ಊಟದಲ್ಲೆಲ್ಲ ಸಮಥಿಂಗ್ ಏನ್ ಮಾಡ್ರಿ ಸಮಥಿಂಗ್ ಏನಾದ್ರು ಐತಾ ಹಂಗೆ ಹಿಂಗೆ ಅಂತಿರ್ತಾರಲ್ಲ. ಸೊ ಹಿಂಗಾಗಿ ನಾನು ಅದನ್ಕೊಂಡಿದ್ದೆ. ಬಟ್ ನನಗೆ ಅಷ್ಟೊಂದು ಓವರ್ ಆಗಿ ಥಿಂಕಿಂಗ್ ಬಂದಿರ್ಲಿಲ್ಲ ಇವ್ರು ಪ್ರಪೋಸ್ ಮಾಡಿದಾಗ. ಆಕ್ಚುಲಿ ನನ್ನ ಫ್ರೆಂಡ್ ಹತ್ರನೇ ಕೂತಿದ್ಲು ಆ ಟೈಮಲ್ಲಿ. ಇವ್ರು ಸಮಥಿಂಗ್ ಏನ್ ಕೇಳ್ತಿದ್ದಾರೆ, ಸಮಥಿಂಗ್ ಅಂದ್ರೆ ಏನು ಅಂತ ಕೇಳಿದ್ದೆ. ಸೊ ನನ್ಗೂ ಗೊತ್ತಿಲ್ಲ ಅಕ್ಕ ಅಂತ, ಯಾಕಂದ್ರೆ ಅವಳು ನನ್ಕಿಂತ ಚಿಕ್ಕವಳು, ನನ್ಗೇನು ಗೊತ್ತಿಲ್ಲ ಅಕ್ಕ ಅಂತ. ಸೊ ಇರ್ಲಿ ಬಿಡು ಅಂತ ಅಂದು ನಾನು ಆಯ್ತು ಒಂದು 2 days ಟೈಮ್ ಕೊಡಿ ತಿಳ್ಕೊಳ್ಳಿ, ಯಾಕಂದ್ರೆ ಅದನ್ನ ತಿಳ್ಕೊಳಕ್ಕೆ 2 days ಟೈಮ್ ತಗೊಂಡಿದ್ದೆ ನಾನು. ಅದೇ ಮಾರನೇ ದಿನಾನೇ ಹೇಳಿದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಮಾರನೇ ದಿನಾನೇ ಹೇಳ್ಬಿಟ್ಟು ಇದನ್ನ ಮಾಡಿದ್ದೆ. ಸೊ ನೀವ್ ಮಾತಾಡಿ ಅದೇ ಮಾರನೇ ದಿನಾನೇ ಹೇಳಿದೆ. ಸೊ ಏನಂತ ಹೇಳಿದೆ ಅವರೇ ಹೇಳ್ತಾರೆ, ಅವ್ರನ್ನೇ ಕೇಳ್ಕೊಳ್ಳಿ. ಅದಾದ್ಮೇಲೆ ಇದು ಪದೇ ಸ್ಕ್ರೀನ್ ಯಾಕೋ ಆಫ್ ಆಗ್ತೈತಿ, ಯಾಕೋ ಅನ್ನೋದು ಗೊತ್ತಿಲ್ಲ. ಎಲ್ಲಿ ಲಿಫ್ಟಿಗೆ ಹತ್ಬೇಕು, ಸರಿ. ಅದಾದ್ಮೇಲೆ ನಾನು ಮರುದಿನ ಫೋನ್ ಹಚ್ಚಿ ಅವಳಿಗೆ ಪ್ರಪೋಸ್ ಮಾಡಿದೆ. ಅದಾದ ತಕ್ಷಣ ನಮಗೆ ಪ್ರತಿಯೊಂದು ಕಷ್ಟಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಹಂಗೋ ಹಿಂಗೋ ಕೆಲವೊಂದಷ್ಟು ಕಮೆಂಟ್ಸ್ಗಳಿರ್ತವೆ. ಅವ್ರ ಮನೆ ಕಡೆಯಿಂದ, ನಮ್ಮ ಮನೆ ಕಡೆಯಿಂದ, ಪ್ರತಿಯೊಂದು ಕಡೆಯಿಂದ ಕಮೆಂಟ್ಸ್ಗಳಾಗಲಿ, ನಮ್ಗೆ ಅಡೆತಡೆಗಳು ಜಾಸ್ತಿ ಆದವು. ಅದಾದಮೇಲೆ ನಾನು ಕೆಲವೊಂದಿಷ್ಟು ದಿನ ಬಿಟ್ಟು ಮತ್ತೆ ನಾನು ನನ್ನ ಕೆಲಸದ ಕಡೆಗೆ ನಾನು ಗಮನ ಕೊಟ್ಟು ನನ್ನ ಕೆಲಸದ ಕಡೆಗೆ ಹೋದೆ. ಆವಾಗ ಇವಳು ನನ್ನನ್ನು ಸಂಪೂರ್ಣವಾಗಿ ಮರ್ತಿದ್ಲು. ಮರ್ತಿದ್ದೆ ಅನ್ನೋದಕ್ಕಿಂತನೂ ಮುಂಚೆ ನಾನು ಇನ್ನೊಂದು ಹೇಳೋಕೆ ಏನಪ್ಪ ಅಂತಂದರೆ, ನಮ್ಮ ಮನೆಯಲ್ಲಿ ಅಂದರೆ ಇನ್ನೂ 7th standard, ಇನ್ನೂ ಓದಿಲ್ಲ, ನಮ್ಮ ಮೈಂಡ್ ಒಂದು ಬೆಳವಣಿಗೆ ಆಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಏನಂದ್ರು, ಇದೆಲ್ಲ ನಮ್ಮ ಅಮ್ಮನಿಗೆ ಎಲ್ಲ ಗೊತ್ತಿತ್ತು. ಸೊ ಆ್ಯಕ್ಚುಲಿ ಇವ್ರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತಲೂ ಅವ್ರಿಗೆ ತಲೆ ಮೈಂಡಲ್ಲಿ ಇತ್ತು. ಸೊ ಆದರೂ ನನಗೇನೋ ಗೊತ್ತಿಲ್ಲ, ಬೇಗ ಏನಾದರೂ ಮಾಡಬೇಕು, ಇಲ್ಲಾಂದರೆ ಏನಾದರೂ ಅಂದರೆ ಮನೆಯಲ್ಲಿ ಬೇರೆ ಕಡೆ ಅದೆಲ್ಲ ಕೊಡಬೇಕು ಹಂಗೆ ಹಿಂಗೆ ಅಂತ ಮಾತಾಡ್ಕೊತಾ ಇದ್ರು. ಅದಕ್ಕೋಸ್ಕರ ನನಗೆ ಇಷ್ಟ ಆಗಲಿಲ್ಲ. ಸೊ ಅವಾಗಿಂದ ನಾನು ಇವ್ರನ್ನ ಏನು ಹಂಗೆ ಬೈಯೋದು, ಇದನ್ನ ಮಾಡೋದು, ಯಾರಿಗಾದ್ರೂ ಫೋನ್ ಹಚ್ತಾರ ಹಂಗೆ ಹಿಂಗೆ ಅಂತ, ಅಂದರೆ ಒಂಥರ ಕಾವಲಿಗೆ ಇಟ್ಟಂಗೆ ಮಾಡಿಬಿಟ್ಟಿದ್ರು ನನ್ನ. ಮಾತಾಡೋಕ್ಕೂ ಆಗ್ತಿಲ್ಲ. ಸೊ ಈ ಕಡೆ ನೋಡಿದ್ರೆ ಹೇಳ್ಬೇಕಂದ್ರೆ ನಾನು 6th standardಲ್ಲಿ ಎಕ್ಸಾಮ್, 6th standard ಹೋಗಿ 7th standardಲ್ಲಿ ಅರ್ಧ ವಾರ್ಷಿಕ ಪರೀಕ್ಷೆ ಅಂತ ಬರುತ್ತೆ. ಸೊ ಅದನ್ನೇ ಬರ್ದಿರ್ಲಿಲ್ಲ ನಾನು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅರ್ಧ ವಾರ್ಷಿಕ ಪರೀಕ್ಷೆ ಅದನ್ನು ಬರಿಬೇಕು ಅನ್ನೋಷ್ಟರಲ್ಲಿ ಇವರು ಅಂದರೆ ಊರಿಗೆ ಹೋಗ್ಬಿಟ್ಟಿದ್ರು ಹೈದ್ರಾಬಾದ್ಗೆ. ಹೋದಾಗ ಆಮೇಲೆ ಏನಾಯ್ತು ಗೊತ್ತಿಲ್ಲ. ಬಟ್ ಬರ್ತಾ ನಾನು ಸುಮ್ಮನೆ ಯಾಕೆ ಇವ್ರಿಗೆ ಡಿಸ್ಟರ್ಬ್ ಮಾಡೋದು ಅಂದರೆ ನನ್ನಿಂದಾಗಿ ನನಗೇನಂದರೆ ಒಂದು ನನ್ನಲ್ಲಿ ಒಂದು ಸ್ವಾಭಿಮಾನ. ಅದೇನಪ್ಪ ಅಂತಂದರೆ ನನ್ನ ತಾಯಿಗೂ ನಾನು ಭಾರ ಆಗಬಾರ್ದು ಅನ್ನೋ ಒಂದು ನನ್ನ ತಲೆಯಲ್ಲಿ ಮೈಂಡ್ ಸೆಟ್ಟು. ಅದೇ ವಯಸ್ಸಲ್ಲಿ ನನಗೆ ಹಿಂಗಾಗಿ ಅವಾಗಲೇ ಹೊಲಕ್ಕೆ ಹೋಗ್ತಿದ್ದೆ. ಸೊ ಏನಾದರೂ ಕೆಲಸ ಸಿಕ್ಕಿದ್ರೆ ಅದನ್ನು ಮಾಡ್ತಿದ್ದೆ. ಹಿಂಗಾಗಿ ಜಾಸ್ತಿ ಕೆಲಸ ಮಾಡಿಲ್ಲ ನಿಜ ಹೇಳಬೇಕು ಅಂದರೆ, ಎಲ್ಲ ಇದಕ್ಕೆ ಹೋಗ್ತಿದ್ದೆ. ಬಟ್ ಆದರೂ ಅದೊಂದು ಸ್ವಾಭಿಮಾನ ಇರುತ್ತಲ್ಲ, ಸೊ ಅದು ನನಗೆ ಅಡ್ಡಿಯಾಗಿ ಬಂದು ಇವ್ರ ಜೊತೆ ಏನು ಕಷ್ಟ, ಇವ್ರಿಗೆ ಕಷ್ಟ ಕೊಡಬಾರ್ದು ಅನ್ನೋ ಮೈಂಡ್ ಸೆಟ್ಟಿಂದ ಸೊ ಇವ್ರ ಜೊತೆ ನಾನು ಎಷ್ಟಪ್ಪ ಅಂದರೆ 1 month ಅಲ್ಲ, 2-3 ತಿಂಗಳು, 2 months ಅಷ್ಟೇ. 2 months ಮಾತಾಡೋದನ್ನ 2 months ಅಷ್ಟೇ ಮಾತಾಡೋದನ್ನ ಡ್ರಾಪ್ ಮಾಡಿಬಿಟ್ಟಿದ್ದೆ ನಾನು. ಅಂದರೆ ಫೋನಲ್ಲಿ ಎಲ್ಲ ಮಾತಾಡ್ತಿದ್ದೆ. ಸೊ ಆವಾಗ ಅದನ್ನ ಮಾತಾಡೋದು ಡ್ರಾಪ್ ಮಾಡಿಬಿಟ್ಟೆ. ಯಾಕಪ್ಪ ಅಂತಂದರೆ ಅಷ್ಟೊಂದು ನಾನು ಮಾತಾಡಿ ಅರ್ಧ ವಾರ್ಷಿಕ ಪರೀಕ್ಷೆನೂ ಕೊಟ್ಟಿರಲಿಲ್ಲ ಈ ಕಡೆ. ಅದಕ್ಕೂ ಮುಂಚೆ ಹೇಳಬೇಕು ಅಂತಂದರೆ ಇವ್ರ ಜೊತೆ ಮಾತಾಡಿದ್ದನ್ನ ರಾತ್ರಿ ನಾನು ನಿದ್ದೆಗಣ್ಣಲ್ಲೂ ಮಾತಾಡ್ತಿದ್ನಂತೆ. ಸೊ ಅದರಿಂದಾಗಿ ನಾನು
ನಮ್ಮ ಮನೆಯಲ್ಲಿ ಸ್ವಲ್ಪ ತಲೆ ಕೆಟ್ಟಂಗೆ ಮಾಡಿ ಇವ್ರ ಜೊತೆ ಮಾತಾಡೋದನ್ನು ಡ್ರಾಪ್ ಮಾಡಿಸ್ಬಿಟ್ಟಿದ್ರು. ಹಿಂಗಾಗಿ ಇವ್ರು ಏನ್ ಅನ್ಕೊಂಡಿದ್ದಾರೆ, ನನ್ನ ಮರ್ತೇ ಬಿಟ್ಟಿದ್ದಾಳೆ, ಎಲ್ಲ ಮುಗ್ದೇ ಹೋಗೈತಿ ಅಂತ ಇವ್ರು ಅನ್ಕೊಂಡ್ರು. ಕೆಲ್ಸ ಬಿಟ್ಟು ಬಂದಿದ್ದಾರೆ ನನ್ಗೋಸ್ಕರ. ಸೊ ಆಕ್ಚುಲಿ ನಾನು ಅದಕ್ಕೊಂದಕ್ಕೂ ನಾನು ಬಹಳ ಅಂದ್ರೆ ಏನ್ ಫೀಲ್ ಆಗುತ್ತೆ, ನನ್ಗೋಸ್ಕರ ಅಲ್ಲಿಂದ ಕೆಲಸ ಬಿಟ್ಟು ಬಂದಿದ್ದಾರಲ್ಲಪ್ಪ, ಯಾಕಪ್ಪ ಒಂದಾದ್ರೂ ಕಾಲ್ ಮಾಡ್ಬೋದಾಗಿತ್ತಲ್ಲ ನಾನು ಅಂತ ಈಗ ನನಗ ಅನ್ಸುತ್ತೆ. ಸೊ ಆವಾಗಿನ ಪರಿಸ್ಥಿತಿ ಅಂದ್ರೆ ನನಗೆ ಕಾವಲಿಗಿದ್ದಂಗೆ ಇದ್ರು. ಸೊ ಎಲ್ಲಿ ಹೋದ್ರು ನನ್ ಮುಂದೆನೆ, ಎಲ್ಲಿ ಹೊರಗೆ ಹೋಗಂಗಿಲ್ಲ, ಬರಂಗಿಲ್ಲ. ಫ್ರೆಂಡ್ಸ್ ಮನೆಗೆ ಹೋಗೋಕ್ಕೂ ನನಗೆ ಅಷ್ಟೊಂದು ಚಾನ್ಸಸ್ ಇರ್ಲಿಲ್ಲ. ಸೊ ಮನೆಯಲ್ಲೇ ಇರ್ತಿದ್ದೆ. ಯಾವಾಗ್ಲೂ ನೋಡಿದ್ರು ಮನೆಯಲ್ಲೇ ಅಂದ್ರು, ಇನ್ನೊಬ್ರು ಮನೆಗೆ ಹೋಗಿ ಕೂತ್ಕೋತಿದ್ದೆ, ಸುಮ್ಮನೆ ಟಿವಿ ನೋಡ್ಕೊಂಡು ಹಂಗೆ ಹಿಂಗೆ ಅಂತ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದು. ಅದನ್ನ ಬಿಟ್ರೆ ಮತ್ತೆ ನೀ ಕೇಳ, ನೀ ಕ್ವಶನ್ ಕೇಳು. ನಾನೀಗ 4-5 ಕೇಳಿದೆ. 4-5 ಕೇಳಿ, 2 ಕೇಳಿ ಅಷ್ಟೇ. 4-5 ಆಯ್ತು. 2 15 ನಿಮಿಷದ ವಿಡಿಯೋ ಆಯ್ತು. ಆಕ್ಚುಲಿ ನನ್ನ ತಲೆಗೆ ಏನು ಬರತ್ತಿಲ್ಲ. ಯಾಕೆ ಬರತ್ತಿಲ್ಲ? ಯಾಕಂದ್ರೆ ಆಯ್ತು ಹೇಳ್ಬಿಡ್ತೇನೆ. ಅಂದ್ರೆ ನಾವು ಯಾವುದೇ ಇರ್ಲಿ ಕೇಳ್ಬೋದು. ಅಂದ್ರೆ ನಾನೊಂದು ಆ ಸಿಚುವೇಶನ್ ಅಲ್ಲಿ ಒಂದ್ ಮಾತು ಮಾತಾಡದೆ, ಒಂದು ಸಿಚುವೇಶನ್ ಎಲ್ಲ ಹೇಳಿದ್ನಲ್ಲ, ನಿನಗೇನ್ ಅನ್ನಿಸ್ತು? ಯಾವ ಸಿಚುವೇಶನ್? ಕೆಟ್ಟದಾಗಿರೋ ಮೂಮೆಂಟ್ ಅಂತ ಹೇಳಿದೆ. ಸೊ ಅದನ್ನ ನಾನು ನಿನ್ನ ಹತ್ರ ಶೇರ್ ಮಾಡ್ಕೊಂಡಲ್ಲ, ಆ ಟೈಮಲ್ಲಿ ನಿನಗೇನು ಅನ್ನಿಸ್ತು ನನ್ನ ಬಗ್ಗೆ? ಆ ಸಿಚುವೇಶನ್ ಅಲ್ಲಿ ಯಾವುದೇ ಒಂದು ಹೆಣ್ಮಕ್ಳಾಗ್ಲಿ ಅವರು ಆ ಥರ ಮಾಡೋರು ಇದ್ದಿದ್ರೆ ಆ ಸಿಚುವೇಶನನ್ನು ಮತ್ತೊಂದು ಹುಡುಗನ ಜೊತೆ ಅದನ್ನು ಶೇರ್ ಮಾಡ್ಕೋತಿರ್ತಿಲ್ಲ. ಯಾಕಪ್ಪ ಅಂತಂದರೆ ಅವ್ರು ಅದನ್ನೇ ಮಾಡೋರು ಆಗಿದ್ರೆ ಅದನ್ನು ಅವರು ಕಂಟಿನ್ಯೂ ಆಗಿ ಅವರು ಅದನ್ನು ಮುಚ್ಚಿಟ್ಕೊಂಡು ಹೋಗ್ತಿದ್ರು. ಬಟ್ ಇವಳು ಆ ಥರ ಮಾಡಲಿಲ್ಲ. ಬಂದು ನಾನು ಇವಳನ್ನ ಡೈಲಿ ಪಿಕಪ್ ಮಾಡೋಕ್ಕೆ ಹೋಗ್ತಿದ್ದೆ, ಸ್ಕೂಲ್ಗೆ ಪಿಕಪ್ಪು ಡ್ರಾಪ್ ಮಾಡೋಕ್ಕೆ ಹೋಗ್ತಿದ್ದೆ. ಆ ಟೈಮಲ್ಲಿ ಇವಳು ಒಂದಿನ ನನ್ನ ಮುಂದೆ ಶೇರ್ ಮಾಡಿಕೊಂಡ್ಳು. ಅದೇ ಒಂದು ಕಾರಣಕ್ಕಾಗಿ ನಾವು ಎಲ್ಲೆಲ್ಲಿವರೆಗೂ ಹೋಗಿ ಬಂದ್ವಿ ಆ ವಿಷಯಕ್ಕಾಗಿ. ಬಟ್ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಇದನ್ನ ಇಲ್ಲ. ಬಟ್ ನಾವು ಇದು ನಿಮ್ಮ ಮುಂದಂತೂ ಏನು ಮುಚ್ಚಿಟ್ಕೊಳಕ್ಕಾಗಲ್ಲ. ಯಾಕಪ್ಪ ಅಂತಂದರೆ ನಾವು ಮುಚ್ಚಿಟ್ಕೊಂಡ್ರೆ ರಿಯಲಾಗಿ ಕಾಣಲ್ಲ, ನಾವು ಫೇಕಾಗಿ ಕಾಣಿಸ್ತೀವಿ. ಅದಕ್ಕೋಸ್ಕರ ನಾವು ಇವತ್ತು ನಿಮ್ಮ ಮುಂದೆ ಪ್ರತಿಯೊಂದನ್ನು ಹೇಳ್ಕೊಳಕತ್ತೀವಿ. ಇದೇ ಕಾರಣ. ಅವಳಿಗೆ ಒಂದು ಹುಡುಗ ಇದನ್ನ ರ್ಯಾಗಿಂಗ್ ಮಾಡ್ತಿದ್ದ. ಬಟ್ ಆ ಟೈಮಲ್ಲೇ ಅದನ್ನು ಅವಳು ನನ್ನ ಮುಂದೆ ಹೇಳ್ಕೊಂಡ್ಳು, ಹೀಗಾಗ್ತಾ ಇದೆ ನನ್ನ ಜೊತೆ, ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಬಟ್ ಅದನ್ನು ನಾವು ನನ್ನ ಒಂದು ಇದನ್ನಾಗಲಿಲ್ಲ ಅಂದ್ರೂ ನಾನು ಅವ್ರಿಗೆ ಡೈರೆಕ್ಟಾಗಿ ಕಾನೂನು ಕಡೆಯಿಂದ ಏನು ಆಗಬೇಕಿತ್ತು ನಾನು ಅದನ್ನು ಮಾಡಿಸಿದೆ. ಕರ್ಕೊಂಡೋಗಿ ಅವ್ರನ್ನ ನಾನು ಇವಳ ಕೈಯಿಂದಲೇ, ಇವಳು ಆ ಥರ ಇದ್ದಿದ್ರೆ ನಮಗೆ ಮುಚ್ಚಿಟ್ಕೊತಿದ್ಲು. ಬಟ್ ಇವಳು ಮುಚ್ಚಿಟ್ಕೊಳ್ಳದೆ ನನ್ನ ಮುಂದೆ ಹೇಳ್ಕೊಂಡು ನಾನು ಡೈರೆಕ್ಟಾಗಿ ಇವಳನ್ನೇ ಕರ್ಕೊಂಡೋಗಿ ಅಲ್ಲಿ ಕಂಪ್ಲೇಂಟ್ ಕೊಡಿಸಿ ಆ ಹುಡುಗನನ್ನು ಹುಡುಕಿ ಕರೆಸಿ ಮತ್ತೆ ಒಳಗಡೆ ಹಾಕಿಸ್ಬಿಟ್ಟು ಆ ಮ್ಯಾಟ್ರನ್ನು ಕ್ಲೋಸ್ ಮಾಡಿಕೊಂಡು ನಾವಿಬ್ಬರು ಅಲ್ಲಿಂದ ನಮ್ಗೆ ಅಲ್ಲಿ ಒಂದು ಕ್ಷಣ ಕೂಡ ನಮ್ಗೆ ಇರೋಕೆ ಆಗ್ತಾ ಇರಲಿಲ್ಲ. ಬಟ್ ಇದರಲ್ಲಿ ಇನ್ನೊಂದು ಏನಪ್ಪ ಅಂತಂತಂದರೆ, ಇವ್ರ ಮನೇಲಿ ಎಲ್ಲರಿಗೂ ಗೊತ್ತಿತ್ತು. ಬಟ್ ನಮ್ಮ ಮನೆಯಲ್ಲಿ, ನಮ್ಮ ಅಮ್ಮನಿಗಾಗಲಿ, ಮನೆಯಲ್ಲಿ ಯಾರಿಗೂ, ನಮ್ಮ ಫ್ಯಾಮಿಲಿಗೆ ಯಾರಿಗೂ ಗೊತ್ತಿದ್ದಿದ್ದಿಲ್ಲ. ಬಟ್ ನಾನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳೋದೇನಪ್ಪ ಅಂತಂದರೆ, ನಾನು ನಮ್ಮ ಅಮ್ಮನಿಗಾಗಲಿ ತುಂಬ ಬೇಜಾರು ಮಾಡಿದೆ. ಫಸ್ಟ್ ಆಫ್ ಆಲ್ ಯಾಕಪ್ಪ ಅಂತಂದರೆ, ನಾನು ಅವಳಿಗೆ ಒಂದೇ ಒಂದು ಮಾತನ್ನು ಹೇಳ್ದೇನೆ ಹುಡುಗಿನ ಕರ್ಕೊಂಡು ಹೋದೆ. ಅದಾದಮೇಲೆ ನಾನು ಅಲ್ಲಿ ಒಂದು ಸಿಟಿ ಕರ್ಕೊಂಡು ಹೋದೆ ಇವಳನ್ನ. ಅಲ್ಲಿಂದ ಅವ್ರು ಬಿಟ್ಟು ನಾನು ಇಬ್ಬರು ಅವತ್ತೇ ಮ್ಯಾಟ್ರ್ ಕ್ಲೋಸ್ ಆಯಿತು. ಅವತ್ತೇ ನಾವು ನೈಟು ಅಲ್ಲಿಂದ ಬಸ್ ಹತ್ಕೊಂಡು ಬೆಳಗಾವಿಗೆ ಹೋದ್ವಿ. ಬೆಳಗಾವಿಗೆ ಹೋಗಿ ನಾವು ಇಂಡಲ್ಗ ಅನ್ನೋ ಒಂದು ಅಲ್ಲಿ ನಮ್ಮ ಬ್ರದರ್ ಹತ್ರ ಹೋಗಿ ಅಲ್ಲಿಂದ ಅವ್ರ ಹೆಲ್ಪ್ ತೊಗೊಂಡು ನಾವು ಬೇರೆ ಕಡೆಗೆ ಮತ್ತು ರೂಮ್ ಮಾಡಿಕೊಂಡು
ನಾವು ಅಲ್ಲಿ ಹೋಗಿದ್ಬಿಟ್ಟು ಮತ್ತೆ ನಾವು ಅಲ್ಲಿ ಮದುವೆ ಆದ್ವಿ. ಮದುವೆ ಆಗಿಬಿಟ್ಟು ನಾನು ಅಲ್ಲೇ ನನಗೆ ಬೇರೆ ಎಲ್ಲೂ ಕೆಲಸ ಸಿಗ್ತಿರಲಿಲ್ಲ. ಹಾಗಾಗಿ ನಾನು ನನ್ನ ಅಣ್ಣನ ಜೊತೆನೇ ಅಲ್ಲೇ ನಾನು ಹೋಟೆಲ್ಗೆ ಹೋಗ್ತಾ ಇದ್ದೆ. ನಿನಗೆ ಬೇರೆ ಎಲ್ಲಾದರೂ ಬೇರೆ ಕಡೆ ಕೆಲಸ ಸಿಗೋವರೆಗೂ ನನ್ನ ಜೊತೆನೇ ಮಾಡು ಅಂತ ಅಂದ. ಅದಕ್ಕೋಸ್ಕರ ಅವನ ಜೊತೆನೇ ನಾನು ಅಲ್ಲಿ ಅವನ ಜೊತೆ ಹೆಲ್ಫರ್ ಆಗಿ ಮತ್ತು ಹೊರಗಡೆ ವೇಟ್ರ್ ಆಗಿ ನಾನು ಒಂದು 2-3 ತಿಂಗಳು ನಾನು ಅಲ್ಲಿ ಕೆಲಸ ಮಾಡಿದೆ. ವೇಟ್ರ್ ಆಗಿ ಕೆಲಸ ಮಾಡಿಬಿಟ್ಟು ಮತ್ತೆ ತಿರ್ಗಾ ನಾವು ಅಲ್ಲಿಂದ ನಮ್ಮ ಅಮ್ಮನಿಗೆ ಗೊತ್ತಾಯಿತು ಲಾಸ್ಟಿಗೆ. ಯಾಕಪ್ಪ ಅಂತಂದರೆ ನಾವು ಅವಾಗಲೇ ಟ್ರೆಂಡಿಂಗಲ್ಲಿ ಇದ್ದಂಥ ಒಂದು ಟಿಕ್ಟಾಕ್ ಅನ್ನೋ ಒಂದು ಆ್ಯಪಲ್ಲಿ ನಾವು ಕೂಡ ಆ ಒಂದು ಸಂದರ್ಭದಲ್ಲಿ ತುಂಬ ವೈರಲ್ ಆಗಿದ್ವಿ. ಆ ಒಂದು ಇದಕ್ಕಾಗಿ ನಮ್ಮ ಊರವರಾಗಲಿ ಪ್ರತಿಯೊಬ್ಬರು ನಿಮ್ಮಮ್ಮ ಹೀಗೆ ಪ್ರತಿಯೊಬ್ಬರು ಬ್ಯಾಡ್ ಕಮೆಂಟ್ಸೇ. ಯಾರು ಒಂದು ಇದುವರೆಗೂ ಆಗಲಿ ನಾನು ಯಾರ್ದು ಮುಚ್ಚಿಟ್ಕೊಂಡು ಹೇಳೋಕ್ಕೆ ಹೋಗಲ್ಲ. ಯಾಕಪ್ಪ ಅಂತಂದರೆ ಪ್ರತಿಯೊಬ್ಬರು ನಮ್ಮ ಬಗ್ಗೆ ಬ್ಯಾಡ್ ಕಮೆಂಟ್ಸನ್ನೇ ಮಾತಾಡಿದ್ದಾರೆ, ಬೇಡವಾದದ್ದನ್ನೇ ಮಾತಾಡಿದ್ದಾರೆ. ಆದರೂ ನಾವು ನಮ್ಮ ಜೀವನದಲ್ಲಿ ನಾವು ಸಂತೋಷವಾಗಿದ್ದೀವಿ. ಬಟ್ ಅದನ್ನು ನಮ್ಮ ಅಮ್ಮನಿಗೆ ಗೊತ್ತಾಯಿತು. ತಿರ್ಗಾ ನಮ್ಮಮ್ಮ ಅಷ್ಟು ಆದ್ರೂ ನಮ್ಮಮ್ಮ ಏನು ತಲೆಗೆ ಹಚ್ಕೊಳ್ದೇನೆ ನಮ್ಮನ್ನ ಪ್ರೀತಿಯಿಂದ ನಮ್ಮನ್ನ ಮಾತಾಡಿಸಿ ಮತ್ತೆ ತಿರ್ಗಾ ನಮ್ಮ ಹತ್ರ ಬಂದು ಮತ್ತೆ ಅವರು ಬಂದರು ದಿನಾನೇ ಇವ್ರ ಅವ್ವ ಬಂದು ಅವರು ನಮ್ಮ ಅಮ್ಮ ಒಂದು 2-3 ದಿನ ಅಲ್ವಾ, 2-3 ದಿನ ಇತ್ತು. ಇವ್ರವ್ವ 2 ದಿನ ಇದ್ಬಿಟ್ಟು ತಿರ್ಗಾ ಊರಿಗೆ ಹೋದ್ರು. ನಮ್ಮಮ್ಮ ಏನು ಮಾಡ್ತು, ಅವಳು ಮೈಂಡಲ್ಲಿ ಏನಿತ್ತು ಏನೋ ಒಟ್ಟಾರೆ ಗೊತ್ತಿಲ್ಲ. ಒಟ್ಟಾರೆ ಅವಳು ಏನು ಮಾಡಿಬಿಟ್ಲು, ಬಂದು ಇದ್ಕೊಂಡು ಬೇಡ ಇಲ್ಲಿರೋದು, ಊರಿಗೆ ಹೋಗೋಣ ಅಂತೇಳಿ ಅವಳು ನಮ್ಗೆ ಕುತ್ಕೊಂಡು ನಮ್ಮ ಜೊತೆ ಎಲ್ಲ ಮಾತಾಡಿ ನನಗೂ ತಿಳಿಸಿ ಹೇಳಿ ಅವಳಿಗೂ ತಿಳಿಸಿ ಹೇಳಿ. ಯಾಕಪ್ಪ ಅಂತಂದರೆ ನಮಗಲ್ಲಿ ಕೆಲವೊಂದಷ್ಟು ಇದನ್ನಾಗಿಬಿಡ್ತು. ಏನಪ್ಪ ಅಂತಂದರೆ ಸಿಚುವೇಶನ್ಗಳು ನಡೆದ್ಬಿಟ್ಟು ನನಗಲ್ಲಿ ಆವಾಗ ನನ್ನ ಹತ್ರ ಗಾಡಿ ಇದ್ದಿದ್ದಿಲ್ಲ, ಏನಿದ್ದಿದ್ದಿಲ್ಲ. ಹಾಗೆ ನಡ್ಕೊಂಡು ಬರ್ತಿದ್ದೆ. ನಾನು ರಾತ್ರಿ ಬರೋದೇ ರಾತ್ರಿ 12 ಗಂಟೆ ಆಗ್ತಿತ್ತು. ಆ ಟೈಮಲ್ಲಿ ನನಗೆ ಸ್ವಲ್ಪ ಗಾಳಿ ಥರ ಆಗಿತ್ತು. ಹೆಂಗೆಂಗೋ ಆಡೋದು, ಇವಳನ್ನ ಹೊಡೆಯೋದು, ಇದು ಮಾಡೋದು ಮಾಡ್ತಿದ್ದೆ. ಆ ಟೈಮಲ್ಲಿ ಇವಳು ಕೈ ಕೂಡ ಮುರಿದಿತ್ತು. ಅದೇ ಒಂದು ಸಿಚುವೇಶನಲ್ಲಿ ನಾನು ಗಾಳಿ ಆದ ಟೈಮಲ್ಲೇ ಇವಳಿಗೆ ಕೈ ಮುರಿದಿತ್ತು. ನಾನಾಗೆ ಮಾಡಿದ್ನೋ ಏನು ಇದು ಆ ಒಂದು ಸಿಚುವೇಶನಲ್ಲಿ ಆಗಿದ್ದು ಇದುವರೆಗೂ ನನಗೆ ಗೊತ್ತಾಗಿಲ್ಲ. ಅದಾಯಿತು. ಅದಾದ ಟೈಮಲ್ಲೇ ನಮ್ಮ ಅಜ್ಜಿ ಬಂದಿತ್ತು. ಮತ್ತು ಅದಕ್ಕಿಂತ ಮುಂಚೆನೇ ನಾನು ಇವಳ ಒಂದು ಚೆಕಪ್ಪನ್ನು ಮಾಡಿಸಿದ್ದೆ. ಏನಪ್ಪ ಅಂತಂದರೆ ಪ್ರೆಗ್ನೆನ್ಸಿ ಚೆಕಪ್ಪನ್ನು. ಆವಾಗ ನಮ್ಮ ಅಜ್ಜಿ ಬಂದ್ಬಿಟ್ಟು ಏನಾಯಿತು, ಬೇಡ ಹುಡುಗಿನೂ ಹೊಟ್ಟಿಲೇ ಇದ್ದಾಳೆ, ಇಲ್ಲಿರೋದು ಬೇಡ, ನೀವು ಊರಾಗ ಒಂದು ಮಾತಾಡಂದ್ರೆ 9 ಮಾತಾಡ್ತಾರೆ, ಇದನ್ನು ಇಲ್ಲಿ ಇರೋದು ಬೇಡ, ಏನು ಬೇಡ ಅಂಥೇಳಿ ಅವತ್ತೇ ನಮ್ಮ ಅಜ್ಜಿ ಏನು ಮಾಡ್ತಪ್ಪ ಅಂತಂದರೆ ಆಟೋ ಬಾಡಿಗೆ ಮಾಡಿಕೊಂಡು ನಮ್ಮ ಪ್ರತಿಯೊಂದು ಸಾಮಾನುಗಳನ್ನು ಅದಕ್ಕೆ ಹಾಕ್ಕೊಂಡು ನಾವು ನಮ್ಮ ಊರಿಗೆ ಹೋದ್ವಿ. ಒಂದು 3-4 ದಿನ ಏನೋ ಅಷ್ಟೇ ಅಲ್ವಾ. ನಮ್ಮೂರಲ್ಲಿ ನಮ್ಮ ಗ್ರಾಮ ದೇವತೆಯ ಮೊಟ್ಟ ಮೊದಲನೆಯ ನಮ್ಮ ಗ್ರಾಮ ದೇವತೆಯ ಮೂರ್ತಿಯನ್ನು ಸ್ಥಾಪನೆ ಮಾಡುವಂಥ ಜಾತ್ರೆ ಇತ್ತು. ಅದೇ ಒಂದು ಇದರಲ್ಲಿ ಕಾಲಿಟ್ಟಿದ್ದು. ಇವಳು ಕಾಲಿಟ್ಟಿದ್ದ ವರ್ಷವೇ ನಮ್ಮ ಗ್ರಾಮ ದೇವತೆಯ ಒಂದು ಸ್ಥಾಪನೆಯಾಗುವಂಥ ದಿನ ಇತ್ತು. ಅದಕ್ಕೋಸ್ಕರ ಅದೊಂದು ಎಲ್ಲರೂ ಏನೋ ಅಂತಂದ್ರೂ ನಾನು ನಮ್ಮ ಅಮ್ಮನ ಜೊತೆ ಪರ್ಸ್ನಲ್ಲಾಗಿ ನಾನು ಒಬ್ಬನೇ ಮಾತಾಡಿದೆ. ನಾನು ನಿನಗೆ ಹೇಳ್ದೇನೆ ನಾನು ಮಾಡ್ಕೊಂಬಂದಿದ್ದು ನನ್ನ ತಪ್ಪೈತೆ, ಹಂಗೆ ಹಿಂಗೆ ಪ್ರತಿಯೊಂದನ್ನು ಹೇಳಿದ್ಲು. ಅವಳು ಹತ್ತಲು, ನಾನು ಹತ್ತೆ. ಆದರೂ ಅವಳು ಇರಲಿ, ಇನ್ನು ಮುಂದಾದರೂ ನೀವು ಸರಿಯಾಗಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಡ್ರಿ ಅಂತ ಹೇಳಿ ಅಷ್ಟನ್ನೇ ಅವ್ರು ಹೇಳಿದ್ದು. ಬೇರೆ ಏನು ನಮಗೆ ಇದನ್ನು ಹೇಳಕ್ಕೆ ಹೋಗಲಿಲ್ಲ. ಅಷ್ಟನ್ನೇ ಹೇಳಿ ಅವರು ನಮ್ಮನ್ನು ಮತ್ತು ಇವಳನ್ನ ಸಹಿತ ತನ್ನ ಮೊಮ್ಮಗಳನ್ನ ನನ್ನ ಯಾವ ಥರ ನೋಡ್ತಿದ್ರು ಅದೇ ಥರ ಇವಳು ನೋಡಿಕೊಂಡು ಅವರು ಮುಂದೆ ನಡೀತು ನಮ್ಮ ಜೀವನ. ಅದೇ ಟೈಮಲ್ಲಿ ಮುಂದೆ ಹೋಗ್ತಾ ನಮ್ಮ ಜರ್ನಿ ಅದೇ ಥರ ಒಂದು ಸುಖವಾಗಿ ನಡೀತು. ಇವಳು ಪ್ರೆಗ್ನೆನ್ಸಿ ಟೈಮಲ್ಲಿ ಇನ್ನೊಂದು ಸಿಚುವೇಶನ್ ಏನಪ್ಪ ಅಂತಂದರೆ
ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಎಲ್ಲರೂ ಊಟ ಕೂತ್ಕೊಂಡಿದ್ವಿ. ಎಲ್ಲ ಆಯಿತು, ಊಟ ಮಾಡ್ತಾ ಇದ್ವಿ. ಏನೋ ಒಂದು ಸಿಚುವೇಶನ್ ಬಂತು. ಆ ಸಿಚುವೇಶನ್ಗೆ ನಾನು ಏನು ಮಾಡಿದೆ, ಇವಳಿಗೆ ಬೆನ್ನಿಗೆ ಒದ್ಬಿಟ್ಟಿದ್ದೆ. ಯಾಕಪ್ಪ ಅಂತಂದರೆ ಇವಳು ಅವಾಗ ತುಂಬು ಗರ್ಭಿಣಿ. ಸಿಟ್ಟಲ್ಲಿ ಇವಳಿಗೆ ಒದ್ಬಿಟ್ಟಿದ್ದೆ. ಇವಳು ಫುಲ್ ಅಂದರೆ ಫುಲ್ಲು ಇದನ್ನಾಗ್ಬಿಟ್ಟಿದ್ದು, ಅಳೋದು. ಇಡೀ ನಮ್ಮ ಅದಕ್ಕರ್ಧ ನಮ್ಮ ಊರಿಗೆ, ಇಡೀ ಊರಿಗೇ ಗೊತ್ತಾಗ್ಬಿಟ್ಟಿತ್ತು. ಯಾಕಪ್ಪ ಅಂತಂದರೆ ಅವಳಿಗೆ ಅಷ್ಟೊಂದು ಫೇನ್ ಆಗ್ತಾಯಿತ್ತು. ನಾನು ಯಾವುದೋ ಒಂದು ಇದಕ್ಕಾಗಿ ನಾನು ಸಿಟ್ಟಲ್ಲಿ ಹೊಡೆದ್ಬಿಟ್ಟಿದ್ದೆ ಅವಳಿಗೆ. ನಮ್ಮ ಇಡೀ ಊರಿಗಿನ ಗೊತ್ತಾಗಿತ್ತು. ಆ ಥರ ಒಂದು ಸಿಚುವೇಶನ್ ನಮ್ಮ ಜೀವನದಲ್ಲಿ ಆಯಿತು. ಅದಾದಮೇಲೆ ಅಲ್ಲಿಂದ ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡೋದ್ವಿ. ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಕೆಲವೊಂದಷ್ಟು ದಿನ ಮತ್ತೆ ಅಲ್ಲಿ ಉಳಿದು ಮತ್ತೆ ಅವಳಿಗೆ ಚೆಕಪ್ ಮಾಡಿಕೊಂಡು ನೆಕ್ಸ್ಟ್ ಅವ್ರಿಗೆ ಏನು ಪ್ರಾಬ್ಲಮ್ ಆಗಿಲ್ಲ. ಬೆನ್ನಿಗೆ ಮಾತ್ರ ಸ್ವಲ್ಪ ಅಳುಕುತ್ತೆ, ನೋವಾಗುತ್ತೆ ಅಂತ ಅಷ್ಟೇ. ಈ ಒಂದು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಬಂತು. ಪಾಪುಗೆ ಯಾವುದೇ ಥರದ ಒಂದು ಪ್ರಾಬ್ಲಮ್ ಆಗಿಲ್ಲ ಅಂಥೇಳಿ ಡಾಕ್ಟರ್ಸ್ ಹೇಳೋವರೆಗೂ ನನಗೆ ಇದನ್ನಿದೆಯಲ್ಲ, ಅವ್ರು ಹೇಳಿದ ಮೇಲೆ ಅಲ್ಲಿಗೆ ಇದನ್ನಾಯಿತು. ಒಂದು 2-3 ಡೇಸಲ್ಲಿ ಅಡ್ಮಿಟ್ ಮಾಡಿದ್ವಿ. ಅಲ್ಲಿಂದ ತಿರ್ಗಾ ನಾವು ನಮ್ಮ ಊರಿಗೆ ಬಂದ್ವಿ. ಊರಿಗೆ ಬಂದು ಒಂದು 15 ಡೇಸ್ ಆದಮೇಲೆ ಇವಳ ಒಂದು ಡೆಲಿವರಿ ಆಯಿತು. ಡೆಲಿವರಿ ಆದಮೇಲೆ ಹುಟ್ಟಿದೆ ಒಬ್ಬ ಭೂಪ. ಇಷ್ಟೊತ್ತನ ಏನು ಇಲ್ಲಿ ತಲೆ ಬಾಚ್ಕೊಳ್ದು ಇಲ್ಲಿ ಕುತ್ಕೊಂಡು ಚಸ್ಮಾ ಹಾಕ್ಕೊಳ್ದು ಮಾಡ್ತಿದ್ನಲ್ಲ, ಇವನ ಹುಟ್ಟಿದ್ದೆ. ಇದು ಡೆಲಿವರಿ ಆಗ್ಬೇಕಂದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರು ಹೇಳಿರಲ್ರಿ, ಅದು ಒದ್ದಿದ್ರು ಅಂತೇಳಿ ಬೆಣ್ಣಾಗ ಒದ್ದಿದ್ದು ಇವಂಗ ಇಲ್ಲಿ ಬಂದು ಕುಂತಿತ್ರಿ. ಅದ ಆಕ್ಚುಲಿ ಹೇಳ್ಬೇಕಂದ್ರೆ ಏನಮ್ಮ ಹೆಂಗಿದ. ಆಕ್ಚುಲಿ ಸಿಸ್ಟರ್ಗಳೆಲ್ಲ ಒಳಗಡೆ ಹೋದಾಗ ಇವನು ಹೊರಗಡೆ ಬಂದ ತಕ್ಷಣ ಫಸ್ಟು ಅಂದ್ರೆ ಬೆನ್ನೆಲ್ಲ ಹಿಂಗೆ ಚೆಕ್ ಮಾಡಿ ಒರೆಸ್ತಿರ್ತಾರಲ್ಲ, ಸೊ ಅವಾಗ ನೋಡಿದ್ರು ಅವರು. ನೋಡಿ ಏನಮ್ಮ ಜಗಳ ಏನಾದ್ರು ಮಾಡಿದ್ರ, ಹಂಗೆ ಹಿಂಗೆ ಏನಾದ್ರು ಟಾರ್ಚರ್ ಕೊಡ್ತಿದ್ರ ಅಂತ ಕೇಳಿದ್ರು. ನಾನು ಏನು ಹೇಳ್ಬೇಕಂತಾನೆ ಗೊತ್ತಾಗ್ಲಿಲ್ಲ ನನಗೆ. ಇಲ್ಲ ನನಗೆ ಸ್ವಲ್ಪ ಜಗಳದಲ್ಲಿ ನಾನೇ ನಡಕ್ ಹೋಗಿದ್ದೆ, ಆವಾಗ ನನಗೆ ಏಟ್ ಬಿದ್ದಿತ್ತು ಅಂತ ಹಿಂಗೆ ಹೇಳ್ಬಿಟ್ಟೆ. ಯಾಕಂದ್ರೆ ಆಮೇಲೆ ಏನಾದ್ರು ಹಿಂಗೆ ಹಂಗೆ ಅಂತ ಹೇಳಿದ್ರೆ ಸೊ ಕಂಪ್ಲೇಂಟ್ ಎಲ್ಲ ಆಗುತ್ತೆ ಅಂತ ಭಯ ಆಗಿತ್ತು ನನಗೆ. ಹಿಂಗಾಗಿ ನಾನು ಏನು ಹೇಳಕ್ ಹೋಗಿರ್ಲಿಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಹೋಗ್ತಾ ಇತ್ತಲ್ಲ, ಹಿಂಗಾಗಿ ಸುಮ್ಮನೆ ಯಾಕೆ ಬೇಕು ಬಿಡು ಅಂತ ಇವ್ರ ಬಗ್ಗೆ ಯಾರ ಹತ್ರ ಏನು ಹೇಳ್ಕೊಳ್ಳಿಲ್ಲ. ಅದ್ರಲ್ಲೂ ನನಗೆ ಏನಪ್ಪಾ ಅಂತಂದ್ರೆ ಅವ್ರು ಚೆನ್ನಾಗಿ ನೋಡ್ಕೋತಿದ್ರು. ಅದು ಏನೋ ಒಂದು ಸಿಚುವೇಶನ್ ಕ್ರಿಟಿಕಲ್ ಆಗೋದು. ಏನಪ್ಪಾ ಅಂತಂದ್ರೆ ಆ ಸಿಚುವೇಶನ್ ಅನ್ನಕ್ಕೆ ಏನ್ ಗೊತ್ತಾ, ಇವಳು ಅಡಿಗೆ ಮಾಡಿದ್ಲು, ಎಲ್ಲ ಊಟ ಮಾಡ್ತಾ ಇದ್ವಿ. ಆಕ್ಚುಲಿ ನನ್ಗೆ ಅಡಿಗೆ ಮಾಡಕ್ ಬರ್ತಿರ್ಲಿಲ್ಲ, ಬಟ್ ಮಾಡಿದ್ಲು. ಬಟ್ ಅದು ಇವಳ ಕಣ್ ತಪ್ಪು ಬಿದ್ದಿತ್ತೋ ಏನೋ ಮುಂಚೆನೋ ಬಿದ್ದಿತ್ತೋ ಗೊತ್ತಿಲ್ಲ. ಅದರಲ್ಲಿ ಸಾಂಬಾರಲ್ಲಿ ಇಲಿ ಬಿದ್ದುಬಿಟ್ಟಿತ್ತು. ಇಲಿ ಬಿದ್ದಿತ್ತು. ಇನ್ನು ಯಾರು ಊಟ ಮಾಡಿದ್ದಿಲ್ಲ. ಸಾಂಬಾರು ಹಾಕಬೇಕಾದ್ರೆ ಅದು ರಿಲೇಷನ್ ಎಲ್ಲ ಬಂದಿದ್ರಲ್ಲ, ನಮ್ಮ ರಿಲೇಷನಲ್ಲಿ ಒಬ್ರಿಗೆ ಬಂದ್ಬಿಡ್ತು. ಸಾಂಬಾರು ಹಾಕ್ತಾನೆ ಅದು ಬಿದ್ದುಬಿಡ್ತು ತಟ್ಟೆಯಲ್ಲಿ. ಹಾಗಾಗಿ ಅವತ್ತು ಒಂದು ಸಿಚುವೇಶನಲ್ಲಿ ನಾನು ಇವಳಿಗೆ ಹೊಡೆದಿರೋದು. ಇದೇ ರೀಸನ್ ಅದಕ್ಕೆ. ಅದೇನು ಅಂದ್ರೆ ನಾನ್ ಮಾಡ್ಬೇಕಾದ್ರೆ ಎಲ್ಲಾ ಕ್ಲೀನ್ ಆಗಿ ಮಾಡಿದ್ದೆ. ಸೊ ಅದು ಏನಪ್ಪಾ ಅಂತಂದ್ರೆ ಅಲ್ಲಿ ನಮ್ಮ ಮನೇಲಿ ಇಲಿ ಜಾಸ್ತಿ. ಯಾಕಂದ್ರೆ ಹಳೆ ಮನೆ, ಜಾಸ್ತಿ ತೆಗ್ಗ ಎಲ್ಲ ಇದಾವೆ. ಹಿಂಗಾಗಿ ಎಷ್ಟೋ ಕ್ಲೀನ್ ಮಾಡಿರ್ತೀವಿ, ಬಟ್ ಆದ್ರೂ ನಮ್ಗೆ ಏನಪ್ಪಾ ಅಂತಂದ್ರೆ ಒಂದು ಇಲಿ ಕಾಟ ಜಾಸ್ತಿ. ಇಲ್ಲಿ ಹಳ್ಳಿ ಅಲ್ವಾ, ಎಲ್ಲ ಸಗಣಿ ಪಗಣಿ ಗೊಬ್ಬರ ಎಲ್ಲ ಅಲ್ಲೇ ಹಿತ್ಲಲ್ಲೇ ಇರುತ್ತೆ. ಹಿಂಗಾಗಿ ಇಲಿಗಳೆಲ್ಲ ಒಳಗಡೆನೆ ಬಂದಿರುತ್ತೆ. ಅದು ಸಪೋಸ್ ಆಗಿ ಬಂದು ಅದು ಬಿದ್ದಿತ್ತು. ಹಾಗಾಗಿ ಆ ಒಂದು ಸಿಚುವೇಶನ್ ನಡೀತೆ ಅಷ್ಟೇ. ಅದಕ್ಕೋಸ್ಕರ ಇವ್ರು ಕೋಪ ಬಂದ್ರು. ಅಂದ್ರೆ ನನ್ಗೇನಂದ್ರೆ ನನ್ಗೂ ಕೋಪ ಜಾಸ್ತಿ, ಇವ್ರಿಗೆ ಕೋಪ ಬಂದ್ರೆ ಇವ್ರಿಗೂ ಕೋಪ ಜಾಸ್ತಿ. ಹಿಂಗಾಗಿ ಒಂದು ಹೊಡೆದಾಟ ನಡೀತದೆ ಅಷ್ಟೇ. ಮತ್ತೆ ಆಗ್ಬಿಟ್ರೆ ಬೇರೆ ಯಾವುದೋ ಒಂದು ರೀಸನ್ ಇಲ್ಲ. ನಾವು ಜಗಳ ಮಾಡಬೇಕು ಅಂತೇಳಿ, ಹೊಡಿಬೇಕು ಅಂತೇಳಿ ನಾವು ಹೊಡೆದಾಡ್ಕೊಂಡಿದ್ದೆಲ್ಲ. ಅದಾದಮೇಲೆ ನನಗೆ ಒಂದು ಗಂಡು ಮಗ ಹುಟ್ಟಿದ್ಮೇಲೆ ನಾವು ಅಲ್ಲಿಂದ ನಮ್ಮ ಇವಳನ್ನ ಮತ್ತು ನಮ್ಮ ಮಗನ್ನ ನಮ್ಮ ಅಜ್ಜಿ ಅಂದರೆ ನಮ್ಮ ಅಮ್ಮನ ಹತ್ರ ಬಿಟ್ಟು, ನಮ್ಮ ಅಜ್ಜಿ ಹತ್ರ ಬಿಟ್ಟು ನಾನು ತಿರ್ಗಾ ನನ್ನ ಕೆಲಸಕ್ಕೆ ಹೋದೆ. ಎಲ್ಲಿಗಪ್ಪ ಅಂತಂದರೆ
ತುಮಕೂರಲ್ಲಿ ಕೆಲಸ ಮಾಡೋಕ್ಕೆ ಹೋದೆ ನಾನು. ಅಲ್ಲಿ ಒಂದು ಸರಿಸುಮಾರು ಒಂದು 6 ತಿಂಗಳು ಮಾಡಿದೆ. ಮಾಡಿದ್ಮೇಲೆ ಆಮೇಲೆ ನಮ್ಮ ಮೇಡಮ್ ಅವರು ಬಂದರು ನನ್ನ ಜೊತೆಗೆ ಅಲ್ಲಿಗೆ ಬಂದು ಮತ್ತೊಂದಷ್ಟು ಇವಳು ಬಂದ ಮೇಲೆ ಮತ್ತೊಂದು 3 ತಿಂಗಳು ಮಾಡಿದೆ. ಆಲ್ಮೋಸ್ಟ್ ಒಂದು 9 ಮಂತ್ಸ್ ಕೆಲಸ ಮಾಡಿದ್ವಿ ಅಲ್ಲಿ ಮಾಡಿದ್ಮೇಲೆ ಮತ್ತೆ ತಿರ್ಗಾ ನಾವು ಊರಿಗೆ ಹೋದ್ವಿ. ಯಾಕೋ ಸರಿ ಅನ್ನಿಸ್ಲಿಲ್ಲ ನಮಗೆ, ಸೆಟ್ ಆಗಲಿಲ್ಲ. ಹುಡುಗರು ನಮಗೆ ಅಲ್ಲಿ ಪಾಪು ಇತ್ತು, 9 ತಿಂಗಳು ಪಾಪು ಇತ್ತು. ಹಾಗಾಗಿ ನಮ್ಗೆ ಏನೂ ಸೆಟ್ ಆಗಲಿಲ್ಲ. ಹಂಗಾಗ್ಬಿಟ್ಟು ನಾವು ತಿರ್ಗಾ ಊರಿಗೆ ಹೋಗಿ ಅವಳನ್ನ ಅಲ್ಲೇ ಬಿಟ್ಬಿಟ್ಟು ಮತ್ತೆ ನಾನು ತಿರ್ಗಾ ಚಿಕ್ಕಬಳ್ಳಾಪುರಕ್ಕೆ ನಾನು ಕೆಲ್ಸಕ್ಕೆ ಅಂತೇಳಿ ನಮ್ಮ ಬ್ರದರ್ ಜೊತೆ ಕೆಲ್ಸಕ್ಕೆ ಹೋದೆ. ಅಲ್ಲಿ ಸರಿಸುಮಾರು ಒಂದು 2-3 ತಿಂಗಳು ಏನೋ ಮಾಡಿದೆ ಅಷ್ಟೇ. 2-3 ತಿಂಗಳು ಮಾಡಿದೆ. 2-3 ತಿಂಗಳು ಮಾಡಿ ಬಂದೆ. ಮತ್ತು ಅದ್ರ ಮುಂದೆ ಸಿಚುವೇಶನ್ಗಳು ತುಂಬ ಬಂದವು. ಬಟ್ ಏನು ಮಾಡೋಕ್ಕಾಗಂಗಿಲ್ಲ ಅಂತೇಳಿ ಅದನ್ನು ಸರಿ ಮಾಡಿಕೊಂಡು ಅದೇ ಥರ ಆಗಿ ಮತ್ತು ನಮ್ಮ ಅಮ್ಮ ತೀರ್ಕೊಂಡಿದ್ದು ಯಾವಾಗ ಹೇಳಿ? 22 ಡೇಟ್ 20. ನನ್ನ ಬರ್ತಡೇ ಇತ್ತು, 9ನೇ ತಿಂಗಳು ನನ್ನ ಬರ್ತಡೇ ಇತ್ತು. ಸೊ ನನ್ನ ಬರ್ತಡೇನು ನನ್ನ ಪ್ರೀತು ಕೈಲಿ ಕೇಕ್ ಎಲ್ಲ ಕಟ್ ಮಾಡಿಸಿ ಅಮ್ಮನಿಗೆಲ್ಲ ತಿನ್ನಿಸಿ. ಸೊ ಅದಾದ ಒಂದು ಎಷ್ಟಪ್ಪ ಅಂದರೆ ಒಂದು 13 ಡೇಸ್ ಅನ್ಬೋದು. 13 ಡೇಸಲ್ಲಿ ಅಮ್ಮ 13 ಡೇಸ್ ನಂದು 13 ಅಮ್ಮ 20ಕ್ಕೆ ತೀರ್ಕೊಂಡಾರ. 13 ಡೇಸ್ನು ಅಲ್ಲ, 7 ಡೇಸ್ ಅಷ್ಟೇ ಗ್ಯಾಪು. ಅಂದ್ರೆ ಅಮ್ಮನಿಗೆ ಹುಷಾರಿಲ್ಲಂಗ ಆಗ್ಬಿಟ್ಟಿತ್ತು. ಅವಾಗ ಅವ್ರಿಗೆ ಪ್ರಾಬ್ಲಮ್ ಇತ್ತು. ಅವ್ರಿಗೆ ಅಸ್ತಮ ಪ್ರಾಬ್ಲಮ್ ಇತ್ತು, ತುಂಬಾ ದಮ್ಮು ಕಟ್ತಿತ್ತು. ನಾವು ಸ್ವಲ್ಪ ಒಂದು 100 ಮೀಟರ್ಸ್ ನಡೆದ್ರೂ ಅವರಿಗೆ ತುಂಬಾ ಅಸ್ತಮ ಅಂದ್ರೆ ಹೇಳಕ್ಕೆ ಬರಂಗಿಲ್ಲ. ಅವ್ರಿಗೆ ಮಾತಾಡೋಕೆ ಸಹಿತ ಆಗ್ತಿರ್ಲಿಲ್ಲ, ಆ ಥರ ಆಗ್ತಿತ್ತು. ನಾನು ಕೆಲವೊಂದು ಕಡೆ ತೋರಿಸಿದೆ. ಯಾರ್ಯಾರು ಎಲ್ಲ ಹೇಳ್ತಾರೆ ಎಲ್ಲ ಕಡೆ ಕರ್ಕೊಂಡು ಹೋದೆ, ಎಲ್ಲ ಕಡೆ ಟ್ರೀಟ್ಮೆಂಟ್ ಕೊಡಿಸಿದೆ. ಮತ್ತು ಅಷ್ಟಾದರೂ ಯಾವುದೇ ಒಂದು ಪರಿಸ್ಥಿತಿ ಕೈಗೆ ಬರಲಿಲ್ಲ. ಕೆಲವೊಂದಷ್ಟು ಕಡೆ ಕರ್ಕೊಂಡು ಹೋದೆ. ಏನು ಹೇಳ್ತಾರೆ, ಇಂಜೆಕ್ಷನ್ಸ್ ಆಗಲಿ ಟ್ಯಾಬ್ಲೆಟ್ಸ್ ಆಗಲಿ, ಪ್ರತಿದಿನ ಟ್ಯಾಬ್ಲೆಟ್ಸ್ ತೊಗೋತಿದ್ಲು ನಮ್ಮಮ್ಮ. ಏನಪ್ಪ ಅಂತಂದ್ರೆ ಅದು ಚಿಕ್ಕದು ಟ್ಯಾಬ್ಲೆಟ್ಸ್ ಬರ್ತಿತ್ತು, ದಮ್ಮಿಂದು, ಅಸ್ತಮದ್ದು. ಅದನ್ನು ತೊಗೊಳ್ತಾ ಇದ್ಲು. ಕೆಲವೊಂದಷ್ಟು ಸಲ ಧಾರವಾಡ, ನಮ್ಮೂರಲ್ಲಿ ಧಾರವಾಡ ಸಿವಿಲ್ ಹಾಸ್ಪಿಟ್ಲ್ ಅಂತ ಇದೆ, ಗೌರ್ಮೆಂಟ್ ಹಾಸ್ಪಿಟ್ಲು. ಒಂದಷ್ಟು ದಿನ ಅಲ್ಲಿ ಅಡ್ಮಿಟ್ ಕೂಡ ಮಾಡಿದ್ದೆ. ಮತ್ತು ಅಲ್ಲದೆ ಮತ್ತೆ ನಾನು ತಿರ್ಗಾ ನಮ್ಮ ಡಿಸ್ಟಿಕ್ ತಾಲೂಕು ನವಲಗುಂದಲ್ಲಿ ಅಲ್ಲಿ ಕೂಡ ನಾನು ಅವಳನ್ನ ಅಡ್ಮಿಟ್ ಮಾಡಿದ್ದೆ. ಬಟ್ ಅವಾಗಿನ ಒಂದು ಸಿಚುವೇಶನ್ಗೆ ರಿಕವರ್ ಆಗ್ತಿದ್ಲು, ಮತ್ತೆ ಆಗ್ತಿದ್ಲು, ಮನೆ ಕರ್ಕೊಂಬರ್ತಿದ್ವಿ. ನಾನು ಕೆಲಸ ಮಾಡ್ಲಾ ಇದ್ದಾಗ ನಮ್ಮ ಅಜ್ಜಿಗೆ ಹಾಸ್ಪಿಟ್ಲು ಇದನ್ನು ಕರ್ಕೊಂಡು ಅಡ್ಡಾಡಿದ್ರೆ ಅವಳಿಗೆ ಅಲ್ಲಿ ನೋಡ್ಕೊಳ್ಳೋಕ್ಕೆ ಉಳಿದ್ಲು. ಬಟ್ ನನಗೆ ಅಲ್ಲಿ ಅಮೌಂಟಿನ ಪ್ರಾಬ್ಲಮ್ ಬರ್ತಿತ್ತು. ನಾನು ಕೆಲ್ಸಕ್ಕೆ ಹೋದ್ರೇ ಅಲ್ಲಿ ಹಾಸ್ಪಿಟ್ಲ್ ಖರ್ಚನ್ನು ನೋಡ್ಕೊಳ್ಳೋದು. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಷ್ಟೊಂದು ಖರ್ಚನ್ನು ಕೇಳಿರಲ್ಲ. ಬಟ್ ನಮ್ಮ ಊಟ ತಿಂಡಿ ಆಗಲಿ, ಅಲ್ಲಿ ಕೇಳುವಂಥ ಏನು ಮೆಡಿಸಿನ್ಸ್ ಔಟ್ಸೈಡ್ ಮೆಡಿಸಿನ್ ಬರೆದು ಕೊಟ್ಟರೆ ಮೆಡಿಸಿನ್ ತರೋಕ್ಕಾಗಲಿ, ಎದಕ್ಕೂ ಚೂರಾದ್ರೂ ಖರ್ಚಿರುತ್ತೆ ಅಂತ ಹೇಳಿ ಕೆಲ್ಸಕ್ಕೆ ಹೋಗ್ತಾಯಿದ್ದೆ. ಬಟ್ ಹಂಗೂ ಮಾಡಿಕೊಂಡು ಒಂದು ಆಲ್ಮೋಸ್ಟ್ ಒಂದು 2-3 ವರ್ಷ ನಮ್ಮ ಜೊತೆ ಇದ್ದರು. ಅದಾದಮೇಲೆ 2020ರಲ್ಲಿ ಅಲ್ವಾ 22ರಲ್ಲಿ 2020ರಲ್ಲಿ 19ನೇ ತಾರೀಕು ಅಲ್ವಾ, 2020 19ನೇ ತಾರೀಕಲ್ಲಿ 2020ರಲ್ಲಿ ನಮ್ಮ ಅಜ್ಜಿ ತೀರ್ಕೊಂಡ್ರು. ಅದೇ ಒಂದು ನಂಗೆ ಇದು ಅಂದ್ರೆ ಇಲ್ಲಿ ಸೈಡಲ್ಲಿ ಫೋಟೋ ಹಾಕ್ತೀವಿ, ನೋಡ್ಕೊಳ್ರಿ. ಇವರೇ ನಮ್ಮ ಅಜ್ಜಿ.
ಇಲ್ಲಿ ಸೈಡಲ್ಲಿ ಬರ್ತಿರ್ಬೋದು, ಅವರು ನಮ್ಮ ಅಜ್ಜಿ. ಇವರನ್ನು ಕಳ್ಕೊಂಡು ನಾನು ಇವ್ರು ಇದ್ದ ಮುಂಚೆ ನಾನು ಕೆಲ್ಸಕ್ಕೆ ಹೋಗ್ತಿಲ್ಲ ಅಂತಂದ್ರೂ ನಾನು ಹೊಟ್ಟೆ ತುಂಬ ಊಟ ಮಾಡಿ ಮನೇಲಿ ಇರ್ತಿದ್ದೆ. ಬಟ್ ಇವರು ಹೋದ್ಮೇಲೆ ನನಗೆ ಕಷ್ಟ ಅನ್ನೋದು ಅಷ್ಟೇ ಇಷ್ಟಲ್ಲ, ತುಂಬ ಅನುಭವಿಸ್ಬಿಟ್ಟೆ. ಯಾರೂ ನಮ್ಮ ಕಷ್ಟಕ್ಕೆ ಬರಲಿಲ್ಲ, ಯಾರು ರಿಲೇಷನ್ ಆಗಲಿ ಯಾರೂ ನಮ್ಮ ಜೊತೆ ದೊಡ್ಡವ್ರಂತ ಯಾರು ಹೇಳ್ಕೊಳಕ್ಕಿಲ್ಲ ನಮ್ಮ ಮನೆಯಲ್ಲಿ. ಆಕ್ಚುಲಿ ಏನೋ ಆದರೂ ನಮ್ಮ ಮನೆಯಲ್ಲಿ ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋಕ್ಕೆ ದೊಡ್ಡವರು ಅಂತ ಹೇಳಿ ಯಾರೂ ಇರಲಿಲ್ಲ. ಅದು ಒಂದು ಸಿಚುವೇಶನಲ್ಲಿ ನಮ್ಗೆ ಇದುವರೆಗೆ ಆಯಿತು. ಇದುವರೆಗೂ ನಾನು ನಮ್ಮಮ್ಮ ನೆನೆಸ್ಕೊಂಡು ಒಂದು ಸಲ ನನಗೆ ನೆನಪಾಯ್ತಪ್ಪ ಅಂತಂದರೆ ಎಮೋಷ್ನಲ್ ಆಗಿಬಿಡ್ತೀನಿ. ಅದಕ್ಕೋಸ್ಕರ ಇದುವರೆಗೂ ನಾನು ನೆನೆಸ್ಕೊಳ್ತೀನಿ. ನಮ್ಮಮ್ಮ ಇದ್ದಿದ್ರೆ ಈ ನಮ್ಮ ಜೀವನದಲ್ಲಿ ನಡೆದಂಥ ಘಟನೆಗಳಾಗಲಿ ಯಾವುದು ಇದುವರೆಗೂ ನಡೀತಿದ್ದಿಲ್ಲ. ನಾವು ಚೆನ್ನಾಗಿರ್ತಿದ್ವಿ. ನಾವು ಊರು ಬಿಟ್ಟು ಊರಿಗೆ ಬರುವಂಥ ಪರಿಸ್ಥಿತಿನೂ ನಮ್ಗೆ ಇರ್ತಿರ್ಲಿಲ್ಲ. ನಾನು ಫ್ಯಾಮಿಲಿ ಎಲ್ಲ ಕರ್ಕೊಂಡು ನಾನು ಊರು ಬಿಟ್ಟು ಊರಿಗೆ ಬರುವಂಥ ಸಿಚುವೇಶನು ನನಗೆ ಬರ್ತಿದ್ದಿಲ್ಲ. ಅದಕ್ಕೋಸ್ಕರ ನಾನು ತುಂಬ ಅಂದರೆ ತುಂಬ ನಮ್ಮ ಅಮ್ಮನ ಮಿಸ್ ಮಾಡ್ಕೊಳ್ತಾ ಇದ್ದೇನೆ. ಏನು ಮಾಡೋದು ಹೇಳ್ಕೊಳಕ್ಕಾಗ್ತಾಯಿಲ್ಲ. ಆದರೂ ನಾನು ಏನೋ ಒಂದು ಮಾಡಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ಏನೋ ಒಂದನ್ನು ಸಾಧಿಸಿ ತೋರಿಸ್ಬೇಕು ಅಂತೇಳಿ ನಾನು ಇಲ್ಲಿವರೆಗೂ ಬಂದೀನಿ. ನಿಮ್ಮ ಸಪೋರ್ಟು, ನಿಮ್ಮ ಇದನ್ನೊಂದು ನನಗೆ ತುಂಬ ಬೇಕು. ಅದಕ್ಕೋಸ್ಕರ ನಾನು ಕೇಳ್ಕೊಳ್ಳಾಗುತ್ತೀನಿ. ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಆದಷ್ಟು ಸಪೋರ್ಟನ್ನು ಮಾಡಿರಿ ಪ್ಲೀಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬರೀ ನೆಕ್ಸ್ಟ್ ಒಂದು ಕ್ವಶನ್ಗೆ ನಮ್ಮ ಮೇಡಮ್ ಅವ್ರು ಕೇಳ್ತಾರೆ ಕ್ವಶನ್ನು. ಹೇಳು. ಆ ಒಂದು ಟೈಮಲ್ಲಿ ಅಂದ್ರೆ ನನಗೆ ಹೊಡೆದಂಥ ಸಿಚುವೇಶನಲ್ಲಿ ನಿಮಗೇನು ಅನಿಸಿತ್ತು? ಅದನ್ನೇ ನಾನು ಇಷ್ಟು ತನಕ ಎಕ್ಸ್ಪ್ಲೇನ್ ಮಾಡಿಬಿಟ್ಟೆ. ಅದನ್ನೇ ಅನ್ಸುತ್ತೆ. ಹೊಡೆದಿರಿ ಇಲ್ಲ ಅನ್ನಲ್ಲ, ಅದನ್ನೇ ಹೇಳಿದ್ನಲ್ಲ, ನಾನು ಹೊಡೆದೇನಿ. ಬಟ್ ನಾ ಅನುಭವಿಸಿದ್ರೆ ನಾನು ಅನುಭವಿಸ್ಬಿಟ್ಟೆ ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟೆ. ಅದಾಗ್ಲಿ ಹೋಗ್ಲಿ. ಅಮ್ಮ ನಾನು ಒಂಥರ ಅಂದ್ರ ಎಲ್ಲಾರ ಮನ್ಯಾಗೂ ಇರೋದರಿ ಜಗಳ. ಅಂದ್ರ ಏನಪ್ಪಾ ಅಂದ್ರೆ ನಾನು ಆಕಿ ಕೆಲಸ ಮಾಡ್ಬೇಡ ಅಂತೇಳಿ ಜಗಳ ಮಾಡ್ತಿದ್ದೆ. ಸೊ ಆಕಿ ನನಗೆ ಹಂಗೆ ಹಿಂಗೆ ಎಲ್ಲ ಮಾತಾಡ್ತಿದ್ಲು. ಹಿಂಗಾಗಿ ನಾನು ಹತ್ಕೋತ ಕೂತ್ಕೋತಿದ್ದೆ. ಅವಾಗ ನಿನಗೇನು ಅನ್ನಿಸ್ತಿತ್ತು? ಕಾಮನ್. ಬಟ್ ಇವಳು ಹೇಳೋದೇನಪ್ಪ ಅಂತಂದ್ರೆ ಅವಳಿಗೆ ನಿನ್ಗೆ ಹುಷಾರಿಲ್ಲ ಅಂದರೆ ಅವಳು ಸ್ವಲ್ಪ ತಣ್ಣೀರು ಮುಟ್ಟಿದ್ರು ಅವರಿಗೆ ಜಾಸ್ತಿ ವರ್ಷ ತಣ್ಣೀರಲ್ಲಿ ಕೆಲಸ ಮಾಡಿದರೆ ನಮ್ಮ ಅಮ್ಮಂಗೆ ಏನಾಗ್ತಿತ್ತಪ್ಪ ಅಂತಂದರೆ ದಮ್ ಜಾಸ್ತಿ ಆಗಿಬಿಡ್ತಿತ್ತು. ಹಾಗಾಗಿ ಇವಳು ಹೇಳ್ತಿದ್ಲು, ಆಕಿ ನಮ್ಮ ಹಳ್ಳಿ ಭಾಷೆ ಗೊತ್ತಲ್ಲ, ಹಂಗಾಗಿ ಆಕಿ ಸ್ವಲ್ಪ ಏನೋ ಅಂತಿದ್ಲು ಇವಳಿಗೆ. ಅದಕ್ಕೋಸ್ಕರ ಇವಳು ಹತ್ಕೊಂಡು ಕೂತ್ಕೋತಿದ್ಲು. ಬಟ್ ಇದುವರೆಗೆ ಆಗಲಿ ಇದುವರೆಗೆ ಅನ್ನೋಕ್ಕಿಂತ ನಮ್ಮ ಅಮ್ಮ ಇರುವವರೆಗೂ ಯಾವುದೇ ಆಗಲಿ ನಮ್ಮ ಜಗಳಗಳಾಗಲಿ ನಮ್ಮ ಮನೆಯ 4 ಗೋಡೆಗಳ ಮಧ್ಯೆನೇ ಇತ್ತು ಹೊರತು ನಮ್ಮ ಅಮ್ಮ ಸಾಯುವವರೆಗೂ ಹೊರಗೆ ಬಂದಿಲ್ಲ. ಹಂಗಾದ್ರೂ ಒಂದೇ ಬಂದಿತ್ತು ನೋಡು. ಅದೇ ಏನಪ್ಪ ಅಂತಂದರೆ ಅದು ನಾವು ಪ್ರೆಗ್ನೆನ್ಸಿ ಇದ್ದಾಗ ಏನು ಜಗಳ ಮಾಡಿದ್ವಲ್ಲ ಅವಾಗಲೇ. ಅದಾಗಲಿ ಇನ್ನೊಮ್ಮೆ ಹಿರಿಯರನ್ನೆಲ್ಲ ಕರೆಸಿದ್ರು. ಹಿರೇಮಠದಕ್ಕೆ ಕರತಿ ಬಂದಿದ್ರಲ್ಲ ನಮಗೆ. ಹಿರೇತನ ಅದು ಇದು ಮಾತಾಡಕ್ಕೆ ಹಂಗೆ ನೀನು ಅಮ್ಮಂಗೂ ಹೊಡೆದಿದ್ದಿ, ನಂಗೂ ಹೊಡೆದಿದ್ದಿ. ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರಿಗೆ ಜಾಸ್ತಿ ಸಿಟ್ಟು ಬಂದ್ಬಿಟ್ಟಿದ್ರಿ ಅವತ್ತೆ. ಮತ್ತೆ ಆಕ್ಚುಲಿ ಏನೋ ಆಗಿತ್ತು. ಸೊ ಅಷ್ಟೊಂದು ಫ್ಲಾಶ್ ಆಗ್ತಾ ಇಲ್ಲ. ಬಟ್ ನಾನು ಹೊಡಿಬೇಕು ಅಂತೇಳಿ ಹೊಡೆದಿದ್ದಿಲ್ಲ. ಬಟ್ ಅಂದ್ರೆ ಸೇರ್ ಹೊಡೆದ್ಬಿಟ್ಟಿದ್ದೆ. ಇವ್ರು ನನಗ್ ಹೊಡೆದಿದ್ದಕ್ಕ ನಮ್ಮಮ್ಮ ನಡಕ್ ಬಂದಿದ್ರಿ. ಅಂದ್ರೆ ಆಕಿಗೆ ಯಾಕೆ ಹೊಡಿತಿ, ಈಗ ಹೊಟ್ಟಿಲಿ ಅದ ಆಕಿ ಹಿಂಗ ಯಾಕೆ ಹೊಡ್ಯಾಕತ್ತಿಲ್ಲ, ಹಂಗ ಹಿಂಗ ಅಂತೇಳಿ ಎಲ್ಲ ಇವ್ರಿಗೆ ಬೈತಿದ್ರಿ. ನೀ ಸ್ವಲ್ಪ ನಿನ್ನಿಂದನ ಆಗಿದ್ದಿದ್ರಲ್ಲ ಅಂತೇಳಿ
ಇವ್ರು ಅವ್ರಿಗೆ ಹೊಡೆದ್ಬಿಟ್ಟಿದ್ರು. ಅವ್ರಿಗೆ ಹೊಡೆದಿದ್ದಕ್ಕೆ ನನಗ್ ಸಿಟ್ಟು ಬಂದಿತ್ತು. ಆಕಿ ಮೇಲೆ ಯಾಕೆ ಕೈ ಮಾಡ್ತೀನಿ, ವಯಸ್ಸಾದವ್ರು ಅವ್ರು ಅಂತೇಳಿ ನಾನು ಇವ್ರಿಗೆ ಹಂಗ ಹಿಂಗ ಅಂದಿದ್ದಕ್ಕೆ ಇವ್ರು ನನಗ ನನಗೆ ಈಗ ಫ್ಲಾಶ್ ಆತ್ರಿ. ಅದ ಏನಪ್ಪಾ ಅಂತಂದ್ರ ಅವಾಗ ಹೊಸದಾಗ ಹೋಗಿದ್ನಿ ಅಲ್ರಿ, ನನ್ಗ ಬಸ್ಸಿನ ಬಗ್ಗೆ ಗೊತ್ತಿರ್ಲಿಲ್ಲ. ಆಕ್ಚುಲಿ ಆ ಊರ್ ಬಸ್ಸಿನ ಬಗ್ಗೆ ಗೊತ್ತಿರ್ಲಿಲ್ಲ. ಧಾರವಾಡಕ್ಕ ನಾನು ಅಮ್ಮ ಸ್ಕ್ಯಾನಿಂಗ್ ಹೋಗಿ ಇದ್ದಿ ಗೊತ್ತೈತಿ ನೆನಪಂತ. ಅಮ್ಮ ನಾನು ಅಂದ್ರ ಅಲ್ಲಿ ಇರೋದ್ರ ಬಗ್ಗೆ ಧಾರವಾಡದಿಂದ ಟ್ರಾವೆಲಿಂಗ್ ಬಗ್ಗೆ ಏನು ಗೊತ್ತಿರ್ಲಿಲ್ರಿ ನನಗೆ ಫಸ್ಟ್ನೇಕ. ಆಕ್ಚುಲಿ ಹೇಳ್ಬೇಕಂದ್ರ ಇವ್ರನ್ನ ಫೋನ್ ಹಚ್ಚಿ ಯಾವಾಗ್ಲಿದ್ರು ಕೇಳ್ಕೊಳ್ಳೋದು ಇದನ್ನ ಮಾಡ್ತಿದ್ದೆ ನಾನು. ಅದಕ್ಕ ಇವ್ರು ಏನಂದ್ರ ನಾನು ಅಷ್ಟೊಂದೇನ್ ರ್ಯಾಶ್ ಆಗಿ ಮಾತಾಡಿರ್ಲಿಲ್ಲ. ಆದ್ರೆ ಇವ್ರಿಗೆ ಏನ್ ಅನಿಸ್ತು ಯಾರಿಗ ಗೊತ್ತಾಗದ್ ರ್ಯಾಶ್ ಆಗಿ ಮಾತಾಡಾರ ಅಂತ ಅನ್ಕೊಂಡ್ ನನ್ ಮ್ಯಾಲೂ ಸಿಟ್ಟು ಬಂದಿದ್ರು. ಅವ್ರಿಗೆಲ್ಲ ಕುತ್ಕಿ ಹಿಡಿದಿರ್ತೀವಿ ಇದು ಮಾಡಿ ಅಮ್ಮಂಗೆಲ್ಲ ಹೊಡೆದು ಯಪ್ಪ ಬಾಳ ಅಂದ್ರ ಬಾಳ ಇದಾಗಿತ್ರಿ. ಅವತ್ತ ಇಬ್ರು ಹಿರಿಯರ್ ಬಂದಿದ್ರು ನಮ್ಮ ಮನೆಗೆ. ಸೊ ಏನಪ್ಪಾ ಅಂತಂದ್ರ ನಮ್ ತಾಯಿನೂ ಅಷ್ಟು ಸಪೋರ್ಟಿವ್ ಆಗಿರ್ಲಿಲ್ರಿ. ಅಂದ್ರ ನಮ್ ತಾಯಿ ಕೂಡ ನಾನು ಅಷ್ಟೊಂದು ಮಾತಾಡಿರ್ಲಿಲ್ಲ ಆ ಟೈಮಲ್ಲಿ. ನನ್ಗ ನಮ್ಮ ಅಮ್ಮನ ಏನಪ್ಪಾ ಅಂದ್ರ ಬೆನ್ನೆಲುಬಾಗಿ ಅಂದ್ರೆ ನನ್ ಶಕ್ತಿ ಆಗಿ ಅವ್ರು ನಿಂತ್ಕೊಂಡಿದ್ರ. ಇವ್ರು ನನ್ನ ಆ ಟೈಮಲ್ಲಿ ಹೊಡಿಯುವಂತ ಟೈಮಲ್ಲಿ. ಸೊ ಏನಪ್ಪಾ ಅಂದ್ರ ಅದ ಒಂದ ನೆನಪಿಗೆ ಬರ್ತೈತ್ರಿ ಈಗ ನನಗ ನಮ್ಮ ಅಮ್ಮನಿಂದ. ಆಕಿಗೆ ಯಾಕೆ ಹೊಡಿತಿಲ್ಲ ಹಂಗ ಹಿಂಗ. ನಮ್ಮ ಅಮ್ಮನ ಬಾಯಾಗ ಬಾಳ್ ಸಂಸ್ಕೃತಿ ಬಾಳ್ ಚಂದ ಬರ್ತಿದ್ವಿ ಹೇಳ್ಬೇಕಂದ್ರ. ಸೊ ಆ ಟೈಮ್ನಾಗ ನನಗ ನಮ್ಮ ಅಮ್ಮನ ಬೆನ್ನೆಲುಬಾಗಿ ನಿಂತಿದ್ರು. ಯಾಕಂದ್ರೆ ತಾಯಿ ಇಲ್ಲ ಹಂಗ ಹಿಂಗ ಎಲ್ಲಾರು ಬಿಟ್ಟು ಬಂದಾಳ ಅಕ್ಕಿ. ನೀ ಯಾಕೆ ಆಕಿಗೆ ಹೊಡಿತಿ ಹಂಗ ಹಿಂಗ ಹಿರಿಯರಿಗೆ ಹೋಗಿ. ಅದ ಟೈಮಿಗೆ ಏನಪ್ಪಾ ಅಂತಂದ್ರ ಒಬ್ಬಾಕಿ ಅಮ್ಮ ದಾರಿಗೆ ಹೋಗುವಾಕಿ ಅಂದ್ರ ನಮ್ಮ ಅಮ್ಮನ ಫ್ರೆಂಡ್ ಆಕಿ ಹೋಗಿ ಪಂಚಾಯತಿ ನಮ್ಮೂರ್ ಪಂಚಾಯತಿ ಕಂಪ್ಲೇಂಟ್ ಮಾಡಿಲ್ರಿ. ಇವ್ರಿಗೆ ಕಂಪ್ಲೇಂಟ್ ಮಾಡುವಾಗ ಅಲ್ಲಿಂದ ಹಿರಿಯರು ಬಂದಿದ್ರು ನಮ್ಮ ಮನೆಗೆ. ಹಿರಿಯರು ಬಂದು ಹೊರಗಿರೋದ್ರಿ ಅಲ್ಲವಾದ ಅದ ಇಗ್ನೋರ್ ಮಾಡ್ರಿ. ಅವ್ರು ಬಂದು ಮಾಡಬಾರ್ದಪ್ಪ ಮತ್ತು ಆ ಥರ ಹಿಡಿಬಾರ್ದು. ಇವರು ವಯಸ್ಸಾದವರು ಮತ್ತು ಅವ್ರ ಹುಡುಗಿನೂ ಪ್ರೆಗ್ನೆನ್ಸಿ ಇದ್ದಾಳ, ಆ ಥರ ಮಾಡಬೇಡ. ಅವರ ಒಂದು ದೊಡ್ಡವರ ಒಂದು ಕಿವಿ ಮಾತುಗಳನ್ನ ನಮ್ಗೆ ಹೇಳಿದರು. ಅದನ್ನು ಅನುಸರಿಸ್ಕೊಂಡು ಅದನ್ನು ಅವ್ರು ಹೇಳಿದ್ದನ್ನು ಕೇಳಿಕೊಂಡು ಆಗಲ್ಲ ಇನ್ಮೇಲೆ ಮುಂದೆ ತಪ್ಪಾಯ್ತು ಅಂತ ಕೇಳಿಕೊಂಡು ಮತ್ತೆ ನಾವು ಅದು 2 ಸಿಚುವೇಶನ್ ಮುಗಿದ್ಮೇಲೆ ನಾವು ಮತ್ತೆ ಯಾವುದೇ ಥರನಾದ ಒಂದು ಸಿಚುವೇಶನ್ಗಳು ಬರಲಿಲ್ಲ. ಚೆನ್ನಾಗೇ ಇದ್ವಿ. ಅದಾದಮೇಲೆ ನಮ್ಮ ಅಜ್ಜಿಯವರು ಹೋದ್ಮೇಲೆ ನಾವು ಊರಲ್ಲೇ ಉಳಿದ್ವಿ. ನಮ್ಮ ಅಜ್ಜಿ ತೀರೋದ್ಮೇಲೆ ನಮ್ಮ ಅಜ್ಜಿ ತೀರೋದ್ಮೇಲೆ ನಾನು ಅಲ್ಲೇ ಊರಿಗೆ ಕೆಲ್ಸಕ್ಕೆ ಹೋಗ್ತಿದ್ದೆ. ಇವಳು ನಮ್ಮ ನೋಡ್ಬಂದಕ್ಕೆ ಬಂಗಾರದ ಅಂಗಡಿಗೆ ಹೋಗ್ತಿದ್ಲು. ಆಕ್ಚುಲಿ ಅದು ವಿಡಿಯೋ ಐತಿ ನಿಮ್ಗ ಹಾಕೈತಿ ಬಟ್ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಐತಿ. ನಿಮ್ಗೆ ನೀವು ನೋಡಿಲ್ಲಪ್ಪ ಅಂತಂದ್ರೆ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡ್ರಿ. ಅದನ್ನು ಕೂಡ ಹೋಗಿ ಚೆಕ್ಔಟ್ ಮಾಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಗೆ ಅವಾಗಿನ ನಮ್ಮ ಅಜ್ಜಿ ಹೋದ್ಮೇಲೆ ನಮಗೆ ಪ್ರತಿಯೊಂದು ಸಿಚುವೇಶನ್ಗಳು ಕಷ್ಟಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ನಮ್ಮ ಪರ್ಸ್ನಲ್ ಲೈಫಲ್ಲೂ ಆಯಿತು, ನಮ್ಮ ಜೀವನದಲ್ಲೂ ಆಯಿತು, ಪ್ರತಿಯೊಂದೂ ಬರೋಕ್ಕೆ ನಮ್ಗೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ನಾನು ನಮ್ಗಲ್ಲಿ ಏನಪ್ಪ ಅಂತಂದರೆ ನಮ್ಮ ಜೀವನನೇ ನಡೆಯೋದು ಕಷ್ಟ ಆಗಿಬಿಟ್ಟಿತ್ತು. ಯಾಕಪ್ಪ ಅಂತಂದರೆ ಇವಳಿಗಲ್ಲಿ ಕೊಡೋದೇ 7,000 ಸಂಬಳ. ನನಗೆ ವಾರದಲ್ಲಿ 3-4 ದಿನ ಕೆಲಸ ಸಿಗ್ತಿತ್ತು. ಆ ದಿನ ಹೋಗೋದು, ಬಾಕಿ ದಿನ ಮನೆಯಲ್ಲಿ ಇರೋದು, ಅದೇ ಆಗಿತ್ತು ನಮ್ಮದು. ಅದಾದಮೇಲೆ ನಾವು ಮೊಟ್ಟ ಮೊದಲವಾಗಿ ನಾವು ಸಾಲ ಮಾಡಿದ್ದೆಪ್ಪ ಅಂತಂದ್ರೆ ಎದಕ್ಕೋಸ್ಕರ ಅಂತ ನಮ್ಮ ಗಾಡಿ ನಮ್ಮ ಚಿಕ್ಕಿ ತಗೊಳಕ್ಕೆ ನಾವು ಫಸ್ಟ್ ಸಾಲ ಮಾಡಿರೋದು ಅಲ್ಲೇ. ಏನಪ್ಪ ಅಂತಂದರೆ ನಾವು ಒಂದು ಏನೋ ಮಾಡಬೇಕು, ಏನೋ ತಗೋಬೇಕು ಅನ್ನೋ ಒಂದು ಆಸೆ ಅಂದ್ರ ಆಗೋದೆಲ್ಲ ಹಿಂದ ಆಗೋಗ್ಲಿ ಆಗಿ ನಮ್ಮ ಎಲ್ಲಾರ ಮುಂದೆನೂ ಎದ್ ನಿಂತ್ಕೋಬೇಕಲ್ಲ ಅಂತ ನಮ್ಮ ಮೈಂಡಲ್ಲಿ ಇತ್ತು. ಹಂಗಾಗಿ ನಾವು ಯಾರನ್ನು ನಮ್ಮ ಸಪೋರ್ಟಿವ್ ಆಗೂ ಯಾರು ಇದ್ದಿದ್ದಿಲ್ಲ. ನಮ್ಮ ರಿಲೇಷನ್ನು ನಮ್ಮ ಜೊತೆ ಯಾರು ಅಷ್ಟೊಂದು ಇದ್ದಿದ್ದಿಲ್ಲ.
ಹಾಗಾಗಿ ನಾವು ಅಲ್ಲಿ ತಗೊಂಡ್ವಿ. ಎಷ್ಟಪ್ಪ ಅಂತಂದರೆ 35,000 ರೂಪಾಯಿ ನಾವು ಸಾಲನ ತಗೊಂಡ್ವಿ ಒಬ್ಬರ ಹತ್ರ. ಸಾಲ ತಗೊಂಡು ನಾವು 26,000 ಸಮಥಿಂಗ್ ಇತ್ತು, ಅಷ್ಟು ನಾವು ಡೌನ್ ಪೇಮೆಂಟನ್ನು ಮಾಡಿದ್ವಿ. ಆವಾಗ ಏನಪ್ಪ ಅಂತಂದರೆ ದೀಪಾವಳಿ ಇತ್ತು. ಅವಾಗ ಡೌನ್ ಪೇಮೆಂಟ್ ಮಾಡಿದ್ವಿ, ಗಾಡಿಯನ್ನು ಬುಕ್ ಮಾಡಿ ಬಂದು ಗಾಡಿಯನ್ನು ತಗೊಂಬಂದು ನಾನು ಮತ್ತೆ ಆ ಗಾಡಿ ಬಂದಮೇಲೆ ನಮ್ಗೆ ಒಂದು ಏನಂತಾರಲ್ಲ, ನಮ್ಮ ಹಿಂದೆ ಏನಾದರೂ ಸಾಲ ಇದ್ರೆ ನಮ್ಗೆ ಮುಂದಿದನ್ನ ದುಡಿಯಾಕಂತ ಅಂತಾರಲ್ಲ, ಹಂಗಾಗಿಬಿಟ್ರೆ ನಮ್ಮ ಜೀವನ. ಯಾಕಪ್ಪ ಅಂತಂದರೆ ಮನ್ಯಾಗ ಹೇಳೋರು ಇಲ್ಲ, ಕೇಳೋರು ಇಲ್ಲ, ದೊಡ್ಡವರು ಇಲ್ಲ, ಹಂಗಾಗಿಬಿಟ್ಟಿತ್ತು. ಹುಡುಗಾಟದ ಒಂದು ಸಂಸಾರ ನಮ್ದಾಗಿಬಿಟ್ಟಿತ್ತು. ಹಾಗಾಗಿ ನಾನು ಆ ಒಂದು ಸಣ್ಣ ವಯಸ್ಸಿನಲ್ಲೇ ನಾನು ಸಾಲ ಮಾಡಿದೆ 35,000. ಮತ್ತು ತಿರ್ಗಾ ಗಾಡಿನೂ ಕೂಡ ಲೋನ್ ಮೇಲೆ ಪ್ಲಸ್ ಅದು 3,000 ಸಮಥಿಂಗ್ ಇತ್ತು. 35,000 ರೂಪಾಯಿ ತಗೊಂಡ್ರೆ ಅದೊಂದು. ಮತ್ತು ನೆಕ್ಸ್ಟ್ ಇದೊಂದು ಗಾಡಿ ಇದು 3,535 ರೂಪಾಯಿ ಗಾಡಿದು ಮಂತ್ಲಿ ಕಟ್ಟೋದಿತ್ತು. ಮತ್ತು ಅದು 3,150 ರೂಪಾಯಿ ನಮ್ಮದು ಫೈನಾನ್ಸಲ್ಲಿ ತಗೊಂಡಿರೋದು. ಅದೋ ಒಂದು ಸಿಚುವೇಶನಲ್ಲಿ ಮತ್ತು ಫೋನ್ ಬೇರೆ ತಗೊಂಡ್ಬಿಟ್ಟಿದ್ದೆ. ನಿಮ್ಗೆ ನನ್ನ ವಿಡಿಯೋದಲ್ಲಿ ಗೊತ್ತಿರ್ಬೋದು, ಅನ್ಬಾಕ್ಸಿಂಗ್ ವಿಡಿಯೋಸ್ ಕೂಡ ಐತೆ. ಆ ಫೋನನ್ನು ಖರ್ಚು ಮೇಲೆ ತಗೊಂಡ್ಬಿಟ್ಟಿದ್ದೆ. ಯಾವುದಪ್ಪ ಅಂತಂದರೆ ಸ್ಯಾಮ್ಸಂಗ್ ಫೋನ್ ತೊಗೊಂಡಿದ್ದೆ. ಸ್ಯಾಮ್ಸಂಗ್ A13 ಅಂತ ಹೇಳಿ ನನ್ನ ಹತ್ರ ಇತ್ತು ಫಸ್ಟು. ಆ ಫೋನನ್ನು ತಗೊಂಡಿದ್ದೆ. ಆ ಫೋನ್ ತಗೊಂಡೆ ನಾನು ಈ ಒಂದು ಯೂಟ್ಯೂಬ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದೆ. ಆವಾಗ ಇವಳು ಅಲ್ಲಿ ನಡ್ಗುಂದಾಗ ಕೆಲ್ಸಕ್ಕೆ ಹೋಗ್ತಾಯಿದ್ಲು. ಇವಳು ಸಂಬಳ ಆಗಿತ್ತು. ಇವಳು ಸಂಬಳ ಕೊಟ್ಟಿದ್ಲು ನನಗೆ. ನಾನು ಇವಳು ಇಟ್ಕೊಂಡು ಹೋಗಿ ಮನೆಗೆ ಏನಾದರೂ ಆಗತ್ತಂತೇಳಿ ಅಂದು ಇವಳು ಕೊಟ್ಟು ಕಳಿಸಿದ್ಲು ಫಸ್ಟು ಅದು ಸಂಬಳ. ನಾನು ಏನು ಮಾಡಿದ್ದೆ, ನನಗೆ ಕೀಪ್ಯಾಡ್ ಯೂಸ್ ಮಾಡಿ ತಲೆಗೆಟ್ಟೋಗಿತ್ತು. ನಾನು ಹಂಗೆ ಜಸ್ಟ್ ಕೇಳೋಕ್ಕಂತ ಹೇಳಿ ಮೊಬೈಲ್ ಶಾಪ್ಗೆ ಹೋಗಿದ್ದೆ. ಹೋದಾಗ ಹಿಂಗೆ ಇಷ್ಟಿಷ್ಟ ಆಗುತ್ತೆ, ಹಿಂಗಾಗುತ್ತೆ ಅಂತ ಹೇಳಿದ್ರು. ಅದು 8 ತಿಂಗಳು ಒಂದು EMI ಇತ್ತು. ಮೊಬೈಲ್ ಸ್ಯಾಮ್ಸಂಗ್ ಇದ್ದೆ, ಸ್ಯಾಮ್ಸಂಗ್ದವ್ರದ್ದೇ ಒಂದು EMI ಇದು. ಅದನ್ನು ನಾನು ಬೈ ಮಾಡಿದೆ. ಇವಳಿಗೆ ಹೇಳ್ದೇನೆ ಬೈ ಮಾಡಿದೆ. ಇವಳು ಮನೆಗೆ ಬಂದಮೇಲೆ ಹೇಳಿದೆ, ಇವಳ ಹತ್ರ ಬಯಸ್ಕೊಂಡೆ. ಇಲ್ಲ ಇವಳು ಕರ್ಕೊಂಡು ಬಂದೆ. ತಿರ್ಗಾ ಇವಳ ಕೆಲಸ ಮಾಡೋಲ್ಲಿ ಹೋಗಿ ಕರ್ಕೊಂಬಂದೆ. ಕರ್ಕೊಂಬಂದು ಇವಳನ್ನ ಕರ್ಕೊಂಡೆ, ಫೋನನ್ನು ತಗೊಂಡೆ. ಇವಳು ಆ ಸಿಚುವೇಶನಲ್ಲಿ ಏನು ಮಾತಾಡಲಿಲ್ಲ, ಏನು ಅನ್ನಲಿಲ್ಲ. ಪರವಾಗಿಲ್ಲ ತಗೋ ಅಂತಂದು. ಫೋನ್ ಇರಲಿಲ್ಲ ನಮ್ಮ ಹತ್ರಲ್ಲಿ. ಅದು ಒಂದು ಸಿಚುವೇಶನಲ್ಲಿ ನಮ್ಮ ಮನೇಲಿ TV ಸಹಿತ ಇದ್ದಿದ್ದಿಲ್ಲ. ತಗೊಂಡ್ವಿ. ತಗೋ ಅಂತಂದ್ಲು, ಏನು ಬೈಲಿಲ್ಲ. ತಗೊಂಡೆ. ಅಲ್ಲಿ ನಾನು ಪೇ ಮಾಡಿರುವಂಥದ್ದು 5,000 ಚಿಲ್ಲರೆನೋ ಡೌನ್ ಪೇಮೆಂಟನ್ನು ಮಾಡಿ ಆ ಮೊಬೈಲನ್ನು ತಗೊಂಡೆ. 8 ತಿಂಗಳು ಅದು ಕಟ್ಟಬೇಕಿತ್ತು. ಪ್ಲಸ್ 24 ತಿಂಗಳು ನಾನು ಫೈನಾನ್ಸಲ್ಲಿ ಕಟ್ಟಬೇಕಿತ್ತು. ಮತ್ತು ಪ್ಲಸ್ಸು ಗಾಡಿ ಒಂದನ್ನು ಮತ್ತೆ ಅದಾದ್ಮೇಲೆ ಫೈನಾನ್ಸಲ್ಲಿ ಮೊಬೈಲ್ ತಗೊಂಡೆ ಫಸ್ಟು, ಆಮೇಲೆ ಫೈನಾನ್ಸಲ್ಲಿ ತಗೊಂಡೆ. ಅದಾದಮೇಲೆ ದೀಪಾವಳಿಗೆ ನಮ್ಮ ಗಾಡಿಯನ್ನು ಅಂದರೆ ನಮ್ಮ ಚುಕ್ಕಿನ ತಗೊಂಡ್ವಿ. ಅದನ್ನು ಪ್ರತಿಯೊಂದನ್ನು ಒಂದು ಸಮಥಿಂಗ್ ಒಂದು 15,000 ಕಟ್ಟೋದು ಬಂತು ಎಲ್ಲ ಸೇರಿ. ಆ ಟೈಮಲ್ಲಿ ಬರೀ ಇವಳ್ದೆ ಮತ್ತು ಎಷ್ಟಪ್ಪ ಅಂದ್ರೆ 7,000 ಬರ್ತಿತ್ತು. ನಾನು ಅವಾಗ ಸಾಲೋದಿಲ್ಲ, ನೀ ಗಾಡಿ ತೊಗೊಳಂಗಿದ್ರೆ, ನೀ ಕೆಲ್ಸಕ್ಕೆ ಹೋಗೋಂಗಿದ್ರೆ ನೀ ಗಾಡಿ ತಗೋ ಅಂತೇಳಿ ಇವಳು. ಹಾಗಾಗಿ ನಾನು ಇವಳು ಹೋಗುವಲ್ಲೇನ ಅಂದರೆ ಅದೇ ಒಂದು ಊರಲ್ಲೇ ನಾನು ಬಟ್ಟೆ ಅಂಗಡಿಗೆ ಹೋಗೋಕೆ ಸ್ಟಾರ್ಟ್ ಮಾಡಿದೆ ಕೆಲಸಕ್ಕೆ. ನನಗಲ್ಲಿ ಕೊಡ್ತಾ ಇರೋ ಸಂಬಳ 8,000. ಇವಳಿಗಿಂತ 1,000 ಅಷ್ಟೇ ಜಾಸ್ತಿ ಕೊಡ್ತಾಯಿದ್ರು. ನಮ್ಗೆ ಅಲ್ಲಿ 15,000 ನಮ್ಗಲ್ಲಿ ತುಂಬಕ್ಕೂ ಸರಿ ಹೋಗ್ಬಿಡ್ತಿತ್ತು. ಪಾಸ್ ಅವಳಿಗೆ ಅವರ ಶಾಪಲ್ಲಿ ಪಾಸ್ ಮಾಡಿಸ್ಕೊಡ್ತಿದ್ರು, ನನಗೆ ನಮ್ಮ ಶಾಪಲ್ಲಿ ಪಾಸ್ ತೆಗಿಸ್ಕೊಡ್ತಿದ್ರು. ನಮ್ದು ಹೆಂಗಾಗಿತ್ತಪ್ಪ ಅಂತಂದರೆ, ನಮ್ಮ ಒಂದು ಮಾರ್ಕೆಟಿಂಗ್ ಖರ್ಚಾಗಲಿ, ನಮ್ಮ ಪರ್ಸ್ನಲ್ ಖರ್ಚು ಏನಾದರೂ ನಾವು ಅದರಲ್ಲಿ ಅಮೌಂಟಲ್ಲಿ ನಮ್ಗೆ ಬಂದಂಥ ಸಂಬಳದಲ್ಲಿ ನಾವು ಖರ್ಚು ಮಾಡಿಕೊಂಡ್ರೆ ನಾವು
ಮತ್ತು ಬೇರೆಯವ್ರ ಕಡೆಗೆ ಸಾಲ ಮಾಡಿ ನಾವು ತುಂಬಬೇಕಾಗಿತ್ತು. ಆ ಒಂದು ಸಿಚುವೇಶನ್ ನಮ್ಮಲ್ಲಿ ಇತ್ತು. ತುಂಬ ಅಂದರೆ ತುಂಬ ಅನುಭವಿಸಿ ನಮಗೆ ಸರಿ ಹೋಗಲ್ಲ, ನೀ ಬೇರೆ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗು ಅಂತ ಹೇಳಿ ಅಂದು ನಾನು ಮತ್ತೆ ತಿರ್ಗಾ ಬೆಂಗಳೂರು ಕಡೆಗೆ ಬಂದು ಸೆಟ್ಲ್ ಆದೆ. ಇಷ್ಟು ನಮ್ಮ ಒಂದು ಫೈನಾನ್ಸ್ನ ಒಂದು ಪ್ರತಿಯೊಂದು EMIನ ಇದನ್ನು ಆಲ್ಮೋಸ್ಟ್ ಇನ್ನೊಂದು ಇದು ಯಾವಪ್ಪ ಇದು ನೆಕ್ಸ್ಟ್ ಮಂತ್ ಮೇಗೆ ಎಲ್ಲ ಈಗ ನೆಕ್ಸ್ಟ್ ಮೇಕಂದರೆ ನಮ್ಮ ಪ್ರತಿಯೊಂದು EMIಸ್ಗಳು ಮುಟ್ಟೋಗ್ತವೆ. ನಾನು ಅವಾಗ ಗಾಡಿ ತೊಗೊಂಡಿರೋದು ಇವಾಗ ಕ್ಲೋಸ್ ಆಗುತ್ತೆ. ನಮ್ಮ ಗಾಡಿದೊಂದು ಈಗ ನೆಕ್ಸ್ಟ್ ಮೇಕ್ ಕ್ಲೋಸ್ ಆಯ್ತಪ್ಪ ಅಂತಂದರೆ ನಮ್ಮ ಮೈ ಮೇಲೆ ಯಾವುದೇ ಥರದ ಒಂದು EMIಸ್ಗಳು ಇಲ್ಲ. ಆದರೂ ಇವಾಗಲೂ ಕೂಡ ನಾವು ಹ್ಯಾಪಿಯಾಗಿದ್ದೀವಿ. EMI ಇದ್ದಾವೆ ಅದು ಇದ್ದಾವೆ ಅಂತೇಳಿ ನಾವು ಏನು ತಲೆ ಕೆಡಿಸ್ಕೊಂಡಿಲ್ಲ. ಯಾಕಪ್ಪ ಅಂತಂದರೆ ಇರೋದೇ 2 ಗಾಡಿದೊಂದು ಮತ್ತು ಪರ್ಸ್ನಲ್ ಲೋನ್ ಒಂದಿದೆ. ತಗೊಂಡು ಸ್ವಲ್ಪ ಅಲ್ಲಿ ಇದನ್ನಿತ್ತು, ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಅದೊಂದಿಷ್ಟಿತ್ತು, ಅದನ್ನು ಕ್ಲಿಯರ್ ಮಾಡಿಕೊಂಡು ಈಗ ಇರೋದೇ 2. ಅವೆರಡೂ ಕೂಡ ಈಗ ನೆಕ್ಸ್ಟ್ ಮೇಕ್ ಮುಗಿತವೆ. ಮುಗ್ದುವಪ್ಪ ಅಂತಂದ್ರೆ ಮತ್ತೇನು ಇದನ್ನಿಲ್ಲ. ನೆಕ್ಸ್ಟ್ ನೋಡೋಣ ನಮ್ಮ ಫ್ಯೂಚರಲ್ಲಿ ಏನು ತೊಗೋಬೇಕು, ಏನು ಮಾಡಬೇಕು ಅನಿಸುತ್ತೆ, ಅದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಹೋಗ್ತೀವಿ. ಬರ್ರಿ ನೆಕ್ಸ್ಟ್ ಕ್ವಶನ್. ನಾನು ನಿನ್ನ ಒಬ್ಬಳನ್ನ ಬಿಟ್ಟು ನಿನ್ನ ಕೆಲಸನೂ ಬಿಡಿಸಿದೆ, ಹೌದಾ? ಕೆಲವೊಂದಷ್ಟು ಇದನ್ನಾದ್ಮೇಲೆ ಸಿಚುವೇಶನ್ಗಳು ನಡೆದವು. ಸಣ್ಣ ಪುಟ್ಟ ಇವಳು ಕೆಲ್ಸಕ್ಕೆ ಹೋಗ್ಬರ್ಲಿ, ಸಣ್ಣ ಪುಟ್ಟಕ್ಕೆ ಸಿಚುವೇಶನ್ ನಡೆದು ಎಲ್ಲ ಆಯಿತು. ನಾನು ಆ ಕಾರಣಕ್ಕಾಗಿ ಅವಳನ್ನ ಕೆಲಸ ಬಿಡಿಸಿ ಅವಳ ಮನೆಯಲ್ಲಿ ಇರ್ತಿದ್ಲು. ನಾನು ಇಲ್ಲಿಗೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದೆ. ಬಟ್ ಆ ಸಿಚುವೇಶನಲ್ಲಿ ನಿನಗೆ ನನ್ನ ಬಗ್ಗೆ ಅನಿಸಿರುವಂಥ ಏನು? ಏನಿಲ್ಲ, ಗಂಡ ಅಂದ್ರೆ ನಾವು ಮನೇಲಿ ಇರೋ ಕಷ್ಟನ ನೋಡಿದ್ರೆ, ಆಕ್ಚುಲಿ ಹೇಳ್ಬೇಕಂದ್ರೆ ಕಷ್ಟನ ನೋಡಿದ್ರೆ ನನಗೂ ಕೆಲ್ಸಕ್ಕೆ ಹೋಗ್ಬೇಕು, ಇವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಅನಿಸ್ತಿತ್ತು. ಸೊ ಆದರೂ ಇವರು ನನ್ನ ಕಳಿಸ್ದೇ ಇರೋ ಕಾರಣ ನಾನು ಸುಮ್ಮನೆ ಮನೇಲೆ ಪಾಪು ಇತ್ತಲ್ಲ, ಸೊ ಮನೇಲೆ ನೋಡ್ಕೊಂಡು ಮಾಡ್ತಿದ್ದೆ. ಆದ್ರೆ ನನ್ಗೇನಂದ್ರೆ ಇವ್ರಿಗೆ ಹೆಲ್ಪ್ ಆಗ್ಬೇಕು ಅನ್ನೋದೊಂದೇ ನನ್ನ ಮೈಂಡ್ ಸೆಟ್ ಅಲ್ಲಿ ಜಾಸ್ತಿ ಇದ್ದಿತ್ತು. ಹಿಂಗಾಗಿ ಏನ್ ಬೇಕಾ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿರ್ಲಿಲ್ಲ. ಸೊ ಅವಾಗ ಅಷ್ಟೊಂದು ಈಗ್ಲೂ ನಾನು ಇಂಥ ಯೋಚನೆ ಮಾಡೋದ್ರಲ್ಲಿ ಈಗ್ಲೂ ವೀಕೆ. ಅವ್ರಿಗಿಂತ ನಾನೇ ಹೇಳ್ಕೊತೀನಿ. ಮನೆ ಸಮಸ್ಯೆ ಏನಾದ್ರೂ ಇದ್ರೆ ಅವರೇ ಜಾಸ್ತಿ ಯೋಚನೆ ಮಾಡೋದು. ಈಗ್ಲೂ ನಾನು ಏನು ಯೋಚನೆ ಮಾಡಲ್ಲ. ಸೊ ಹಿಂಗಾಗಿ ನನ್ಗೆ ಯಾವಾಗ ಏನಂದ್ರೆ ಅವ್ರಿಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೋಬೇಕು ಅನ್ನೋದಂದ್ರೆ ನನ್ನ ತಲೆಯಲ್ಲಿ. ಮತ್ತೆ ನೀ ಕೇಳ. ನಿನಗೇನ್ರ ಅನ್ನಿಸ್ತಿತ್ತು ಆಗಿನ ಟೈಮ್ದಾಗ? ಅಂದ್ರೆ ಒಬ್ಬಂಟಿ ಹೇಗಿರ್ತಾಳ ಅನ್ನೋದೊಂದೇ ನನ್ನ ಮೈಂಡಲ್ಲಿ ಇತ್ತು. ಬಟ್ ಆದರೂ ನಾನು ಇವಳ ಮೇಲೆ ಟ್ರಸ್ಟ್ ಮಾಡಿ ನಾನು ನಂಬಿಕೆನ ಇಟ್ಟು ಅವಳನ್ನ ಬಿಟ್ಟು ನಾನು ಬಂದಿದ್ದೆ ಇಲ್ಲಿಗೆ. ಅಂಥ ಟೈಮಲ್ಲಿ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನು ನಮ್ಗೆ ಅರಿಯೋದೇ ನಾವು ಮಾಡಿದ್ವು ಏನು ಅನ್ನೋದನ್ನು ನಮ್ಗೆ ಒಟ್ಟಾರೆ ಗೊತ್ತಾಗಲಿಲ್ಲ. ಅದಾದಮೇಲೆ ನಾನು ಇಲ್ಲೊಂದಷ್ಟು ದಿನಗಳ ಇದ್ಮೇಲೆ ಇವಳಿಗೆ ಸ್ವಲ್ಪ ದಿನ ಏನಾಯ್ತಪ್ಪ ಅಂತಂದರೆ ಗಾಳಿ ಥರ ಆಯಿತು ಇವಳಿಗೆ. ಇವಳನ್ನ ನೋಡ್ಕೊಳ್ಳೋಕ್ಕೆ ಮನೇಲಿ ಯಾರು ಇದ್ದಿದ್ದಿಲ್ಲ. ಅದಕ್ಕೋಸ್ಕರ ಇವನಿಗೆ ಹೆಚ್ಕೊಡ್ಬೇಕಂತೀರಿ, ಅದಕ್ಕೋಸ್ಕರ ಹೆಚ್ಚಾಗತ್ತೀನಿ. ಯಾರು ಇದನ್ನು ಮಾಡಕ್ಕೆ ಬಿಡ್ರಿ. ನಿಂದು ಸರ್ ಕುತ್ಕೋ ಆಯಿತು. ಹಾಗಾಗಿ ಇವಳನ್ನ ಮತ್ತೆ ನಾನು ಇಲ್ಲಿ ಕೆಲಸ ಬಿಟ್ಟು ಮತ್ತೆ ಇವಳನ್ನ ನೋಡ್ಕೊಳ್ಳೋಕೆ ಯಾರು ಇಲ್ಲ ಅಂತ ಹೇಳೋದು ಊರಿಗೆ ಹೋದೆ. ಊರಿಗೆ ಹೋದ್ಮೇಲೆ ಕೆಲವೊಂದು ಕಡೆ ತೋರಿಸ್ದೆ ಮತ್ತು ಇದನ್ನು ಮಾಡಿದೆ. ಆವಾಗ ಇವ್ರ ಫ್ಯಾಮಿಲಿಯವರು ಕೂಡ ನನಗೆ ಸಪೋರ್ಟ್ ಮಾಡಿದರು. ಅಲ್ಲಿ ಕರ್ಕೊಂಡು ಹೋದ್ವಿ.
ತುಂಬ ಕಡೆ ಕರ್ಕೊಂಡು ಹೋಗಿ ಅವಳನ್ನ ತೋರಿಸಿ ಏನೋ ಇದನ್ನ ಮಾಡಿಕೊಂಡು ಕರ್ಕೊಂಬಂದೆ. ಆದರೆ ತುಂಬ ಒಂದು ಸಿಚುವೇಶನಲ್ಲೂ ನನಗೆ ಬೇಜಾರಾಗುತ್ತೆ. ಯಾಕಪ್ಪ ಅಂತಂದರೆ ನಾನು ಇಂಥ ಸಿಚುವೇಶನಲ್ಲಿ ನನ್ನ ಹೆಂಡತಿ ಜೊತೆ ಇಲ್ವಲ್ಲ ಅನ್ನೋದೊಂದೇ ನನಗೆ ಒಂದು ಬೇಜಾರು ಅಷ್ಟೇ. ಅದು ಬಿಟ್ಟರೆ ಅದಾದಮೇಲೆ ನಾವು ಚೆನ್ನಾಗಿನೇ ಇದ್ವಿ. ಅದು ಇಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಇವಳು ಏನಪ್ಪ ಅಂತಂದರೆ ಇನ್ನೊಂದು ನಮ್ಮ ಮನೇದಂತ ಏನಿಲ್ಲ. ಅದೇ ಥರ ನಮ್ಮ ಮನೆಯಲ್ಲೂ ದೋಸೆ ತೂತಾಗಿತ್ತು. ಆ ತೂತುಗಳನ್ನು ಮುಚ್ಕೊಂತ ಇಲ್ಲಿವರೆಗೆ ಬಂದೇವಿ. ಈಗೂ ಜಗಳ ಆಡ್ತೀವಿ, ಇಲ್ಲ ಅಂತೇನಿಲ್ಲ. ಹಂಗೆ ಏನಿಲ್ಲ ಅಂದ್ರೆ ದಿನಕ್ಕೆ 100 ಸತ ಜಗಳ ಆಡ್ತೀವಿ. ಬಟ್ ಈಗ ಸ್ವಲ್ಪ ಕಡಿಮೆ ಆಗೈತಿ. ಯಾಕಪ್ಪ ಅಂತಂದ್ರೆ ಕೆಲ್ಸದ ಗೊಂದಲಾಟ ರೀ. ಈಗ ಕೆಲ್ಸದ ಮೇಲೆ ಇರ್ತಾರ. ಅಕ್ಕಿ ಕೆಲ್ಸಕ್ಕೆ ಹೋಗ್ತಾಳೆ, ನಾನು ಕೆಲ್ಸಕ್ಕೆ ಹೋಗ್ತೇನೆ. ಅವನ್ನ ನಾನೇ ಕರ್ಕೊಂಡು ಹೋಗ್ತೇನೆ ಕೆಲ್ಸಕ್ಕೆ. ಹಾಗಾಗಿ ಈಗ ಸ್ವಲ್ಪ ನಮ್ಮ ಜಗಳಗಳು ಕಮ್ಮಿ ಆಗ್ಯಾವು. ಯಾಕಪ್ಪ ಅಂತಂದ್ರೆ ಜವಾಬ್ದಾರಿ ಅನ್ನೋ ಒಂದು ಜಾಸ್ತಿಗಳಾಗ್ಯಾವ. ಇನ್ನೊಂದು 2-3 ತಿಂಗಳ ನಮ್ಗೆ ಜವಾಬ್ದಾರಿ ತುಂಬ ಅಂದರೆ ತುಂಬ ಇದ್ದಾವೆ. ಅವುಗಳನ್ನು ನಿಭಾಯಿಸಿ ಆದ್ಮೇಲೂ ನಮ್ಮ ನನ್ನ ಜವಾಬ್ದಾರಿಗಳು ತುಂಬ ಇದ್ದಾವೆ. ಯಾಕಪ್ಪ ಅಂತಂದ್ರೆ ನನ್ನ ಹೆಂಡತಿ ಮತ್ತು ಪ್ರೆಗ್ನೆಂಟ್ ಇದ್ದಾಳೆ. ಈಗ 4 ಮಂತ್ಸ್. ಇವತ್ತು ಅವಳಿಗೆ ಚೆಕಪ್ ಮಾಡಿಸ್ಕೊಂಬಂದ್ವಿ. ಮತ್ತು 4 ಮಂತ್ಸ್ ಚೆಕಪ್ ಇತ್ತು, ಚೆಕಪ್ ಮಾಡಿಸ್ಕೊಂಬಂದೆ. ಇದುವರೆಗೂ ನಮ್ಮ ಒಂದು ಲೈಫ್ ಜರ್ನಿಯನ್ನು ಏನು ಕೇಳಿರಿ, ನಿಮ್ಗೆ ಏನು ನಮ್ಮ ಒಂದು ಲೈಫ್ ಜರ್ನಿಯಲ್ಲಿ ಇಷ್ಟ ಆಯಿತು. ನಾವು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ನಾವು ಆಲ್ಮೋಸ್ಟ್ ಅಲ್ಲನ್ನು ಹೇಳ್ಕೊತ ಬಂದೀವಿ. ಏನಾದರೂ ಮಿಸ್ ಮಾಡಿದರೆ ಪ್ಲೀಸ್ ನಮ್ಮ ಸಾರಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದನ್ನು ಇಲ್ಲಿವರೆಗೂ ಇದನ್ನು ಮಾಡಿಕೊಂಡು ನಾವು ಆಲ್ಮೋಸ್ಟ್ ಅಲ್ಲಿ ಈಗ ನಾವು ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿ ಆಲ್ಮೋಸ್ಟ್ ಒಂದು ವರ್ಷ ಆಯಿತು. 1 ವರ್ಷ ಆಯ್ತು ನಾವು ಇಲ್ಲಿಗೆ ಬಂದು ಸೆಟ್ಲ್ ಆಗಿ. ಇವಳು ಬಂದು 1 ವರ್ಷ ಆಗಿಲ್ಲ ಅಂತ ಕಾಣಿಸುತ್ತೆ. ಇವಳು 6 ತಿಂಗಳಾಯ್ತು. ನಾ ಬಂದು 1 ವರ್ಷ ಆಯಿತು. 1 ವರ್ಷ 1.5 ವರ್ಷ ಆಯ್ತು. ಮುಂಚೆನೆ ಬಂದೀನಿ. 1.5 ವರ್ಷ ಆಯ್ತು ನಾನು ಇಲ್ಲಿಗೆ ಬಂದು. ಹಾಗಾಗಿ ಕೆಲವೊಂದಷ್ಟು ನಮ್ಮ ಈ ಜೀವನದಲ್ಲಿ ಏನೋ ಮಿಸ್ ಆದರೂ ಏನೋ ಒಂದು ನಾವು ಸಿಚುವೇಶನ್ಗಳನ್ನ ಹೇಳೋದನ್ನು ಮಿಸ್ ಮಾಡೀವಿ. ನಮ್ಮ ನಾವು ಹೇಳಿವಿ ಅಂದ್ಕೊಳ್ತೀವಿ ಪ್ರತಿಯೊಂದನ್ನು. ನಮ್ಗೆ ಏನೇನು ನೆನಪಿದೆ ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇವಿ. ಹಾಗಾಗಿ ನಮ್ಮ ಒಂದು ಇಲ್ಲಿವರೆಗೂ ಜರ್ನಿ ಮತ್ತು ಇನ್ನು ಮುಂದಿನ ಜರ್ನಿ ನಮ್ಮ ಒಂದು ಇನ್ನೊಂದಷ್ಟು ದಿನಗಳು ನಾವು ಇನ್ನೊಂದಷ್ಟು ದಿನಗಳ ಕಾಲ ಇಲ್ಲಿ ಇರ್ತೀವಿ, ಮತ್ತು ತಿರ್ಗಾ ಬರ್ತೀವಿ. ಯಾಕಪ್ಪ ಅಂತಂದರೆ ನಮ್ಮದೊಂದು ಗೋಲ್ ಇದೆ. ಆ ಗೋಲನ್ನು ಕಂಪ್ಲೀಟ್ ಮಾಡೋವರೆಗೂ ನಾವು ಇಲ್ಲಿಂದ ಹೋಗಲ್ಲ. ಆ ಗೋಲು ಏನನ್ನೋದನ್ನು ನಾವು ನಿಮ್ಗೆ ಈ ನಮ್ಮ ಚಾನಲಲ್ಲಿ ಪ್ರತಿದಿನ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಅದೇ ಥರ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ ನಮ್ಗೆ ಇಲ್ಲಿ ತುಂಬ ಅಂದರೆ ತುಂಬ ನಿಮ್ಮ ಸಪೋರ್ಟ್ ಬೇಕು. ಅದಕ್ಕೋಸ್ಕರ ಇದುವರೆಗೂ ನಮ್ಮ ಒಂದು ಚಾನಲ್ಗಳಲ್ಲಿ ಸುಮಾರು ಒಂದು ವಿಡಿಯೋಸ್ಗಳು 400 ಅಬೋವ್ ವಿಡಿಯೋಸ್ಗಳಿದ್ದಾವೆ. ಎಲ್ಲ ವಿಡಿಯೋಸ್ಗಳಿಗೂ ಹೋಗಿ ಚೆಕ್ಔಟ್ ಮಾಡಿರಿ, ನಮ್ಮ ಚಾನಲನ್ನು ಚೆಕ್ಔಟ್ ಮಾಡಿ ಸಪೋರ್ಟನ್ನು ಮಾಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಈ ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ ದೇವರಲ್ಲಿ ಇನ್ನು ಮುಂದೆ ನಮ್ಮ ಒಂದು ಇದರಲ್ಲಿ ನಡೆದು ಹೋದಂಥ ಘಟನೆಗಳಾಗಿರ್ಬೋದು, ಆಯಿತಾ, ಘಟನೆಗಳಾಗಿರ್ಬೋದು, ನಿನ್ನ ಲೈಫಲ್ಲಿ, ನನ್ನ ಲೈಫಲ್ಲಿ, ನಮ್ಮಿಬ್ಬರ ಲೈಫಲ್ಲಿ ನಡೆದಂಥ ಸಿಚುವೇಶನ್ ಘಟನೆಗಳು ಇನ್ನು ಮುಂದೆ ಬರಬೇಕಾ ಬರಬಾರ್ದ? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಲೈಫಲ್ಲಿ ನಮಗಾದಂಥ ಕಷ್ಟಗಳು ಮತ್ತು ಸಿಚುವೇಶನ್ಸ್ಗಳು ಇನ್ನೊಬ್ರು ನಮ್ಮ ಶತ್ರುಗೂ ಬರಬಾರ್ದು ಅಂತ ನಾನು ಬೇಡ್ಕೋತೀನಿ ದೇವರಲ್ಲಿ. ಯಾಕಪ್ಪ ಅಂದರೆ ಅದನ್ನೇ ಬೇಡ್ಕೋತಿರ್ತೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಈಗೀಗ ಅಂತೂ ಅಷ್ಟೊಂದು
ಅಂದ್ರೆ ಯಾರ ಜೊತೆನೂ ಮಾತಾಡಕ್ಕೆ ಇಷ್ಟ ಆಗಲ್ಲ. ಏನೋ ಗೊತ್ತಿಲ್ಲ, ಒಟ್ಟಾರೆ ನನಗೆ ಹೆಂಗಂದ್ರೆ ಒಂಥರ ಏನೋ ಮಿಸ್ ಆಗ್ತಿದೆ, ಏನೋ ನನ್ನ ಲೈಫಲ್ಲಿ ಏನೋ ಮಿಸ್ ಆಗಿದೆ ಅನ್ನುವಷ್ಟು ಒಂದು ಕಷ್ಟ ಇದೆ. ಇಲ್ಲ ಅಂತ ಹೇಳ್ಕೊಳಲ್ಲ, ಯಾಕೆಂದ್ರೆ ನನಗೆ ಹಿಂದೆ ಮುಂದೆ ನಮ್ಗಂತೂ ಯಾರು ಇಲ್ಲ, ಮನೆಗೆ ಹಿರಿಯರಿಲ್ಲ, ಸೊ ನಮ್ಮ ಮನೆಯವ್ರಂತೂ ಮಾತಾಡೋದು ಇಲ್ಲ. ಹಿಂಗಾಗಿ ನನಗೆ ಏನೋ ನನ್ನ ಲೈಫಲ್ಲಿ ಏನೋ ಕಳ್ಕೊಂಡಿದೀನಿ ಅನ್ನೋ ಒಂದು ಇದು. ಆದ್ರೆ ನಾನು ಕಳ್ಕೊಂಡಿದ್ದಕ್ಕಿಂತ ಹೆಚ್ಚಾದದ್ದನ್ನೇ ನಾನು ಪಡ್ಕೊಂಡಿದೀನಿ ಅನ್ನೋ ಹೆಮ್ಮೆ ನನಗಿದೆ. ಅಂದ್ರೆ ಏನು, ನನ್ನ ಸ್ವಾಭಿಮಾನದಲ್ಲಿ ನಮ್ಮ ತಾಯಿಗೂ ನಾನು ಭಾರ ಆಗ್ಲಿಲ್ಲ. ನನ್ನ ಲೈಫನ್ನು ನಾನೇ ಕಟ್ಕೊಂಡಿದ್ದೀನಿ. ಸೊ ನನ್ನ ಲೈಫನ್ನು ನಾನೇ ಮುಂದೂಡಿಸ್ಕೊಂಡು ನನ್ಗೆ ಏನೇ ಕಷ್ಟ ಬಂದರೂ ನಾನೇ ಎದುರು ನಿಂತು ನಾನೇ ಸಹಿಸ್ಕೊಂಡು ಹೋಗ್ಬೇಕು ಅನ್ನೋಷ್ಟು ಒಂದು ಏನಂದ್ರೆ ಧೈರ್ಯನ ನಾನೀಗ ನನ್ನ ಮನಸ್ಸಲ್ಲಿ ತಗೊಂಡ್ಬಿಟ್ಟಿದ್ದೀನಿ. ಯಾಕಪ್ಪ ಅಂತಂದ್ರೆ ಯಾರ ಮುಂದೆ ಹೇಳಿದ್ರು ಅವ್ರು ನಮ್ಮ ಕಷ್ಟ ತಗೊಳಲ್ಲ. ಸೊ ನಮ್ಮ ಕಷ್ಟಕ್ಕೆ ನಾವೇ ಆಗೋದು, ನಮ್ಮ ಕಷ್ಟಕ್ಕೆ ನಮ್ಮೋರೇ ಆಗೋದು ಅಂತ ಅನ್ಕೊಂಡು ನಾನು ಸುಮ್ಮನೆ ಬೇಡ ತಗೆ, ಯಾಕೆ ಬೇಕು ಇನ್ನೊಬ್ರು ಸಹವಾಸ. ತಾಯಿ ಅದೇನೋ ಅಂತಾರಲ್ಲ, ತಾಯಿ ಮದ್ವೆ ಆಗೋವರೆಗೂ ಅಷ್ಟೇ ಸೀಮಿತ ಅಂತಾರೆ, ಆ ಥರ ನನ್ನ ತಾಯಿಗೂ ನಾನು ಹೊರೆ ಆಗ್ಲಿಲ್ಲ. ಸೊ ಹಿಂಗಾಗಿ ಈಗ ಆರಾಮಾಗಿದ್ದೀನಿ, ಓಕೆ, ಟೆನ್ಷನ್ ಇಲ್ಲ. ಬಟ್ ನಿನಗೆ ನಾ ಕೇಳುವಂಥ ಪ್ರಶ್ನೆಗಳು ನಿನ್ಗೆ ನಾನು ಕೇಳುವಂಥ ಪ್ರಶ್ನೆಗಳು ನೀನು ಮನಸ್ಸಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡ. ಯಾಕಪ್ಪ ಅಂತಂದ್ರೆ ನಾವು ಈ ವಿಡಿಯೋ ಮೂಲಕ ಹೇಳೋದೇನಪ್ಪ ಅಂತಂದರೆ ನಮ್ಮ ಕಷ್ಟಗಳನ್ನಾಗಲಿ ನಮ್ಮ ಸುಖಗಳನ್ನಾಗಲಿ ನಾವು ಶೇರ್ ಮಾಡ್ಕೊಳಕ್ಕೆ, ನಮ್ಮ ವ್ಯೂವರ್ಸ್ಗಳ ಮುಂದೆ ಶೇರ್ ಮಾಡ್ಕೊಳಕ್ಕೆ ಅಂತೇಳಿ ನಾವು ಈ ಒಂದು ಸಣ್ಣ ಒಂದು ವಿಡಿಯೋ ಮಾಡ್ತಾ ಇರೋದು. ಹಾಗಾಗಿ ಇನ್ನು ಮುಂದೆ ನಿನ್ನ ಲೈಫಲ್ಲಿ ನಡೆದಂಥ ಸಿಚುವೇಶನ್ಗೆ ನನ್ನ ಲೈಫಲ್ಲಿ ನಡೆದಂಥ ಸಿಚುವೇಶನ್ನ ನಿನಗೆ ಕೇಳಿ ಏನು ಅನಿಸುತ್ತೆ? ನನ್ಗನ್ಸುತ್ತೆ ಕಷ್ಟ ಜಾಸ್ತಿ ಬಂದಿದೆ, ಇಲ್ಲ ಅಂತ ಹೇಳಲ್ಲ. ಕಷ್ಟ ಜಾಸ್ತಿ ಬಂದಿದೆ, ಬಂದ್ರು ಆದ್ರೆ ಒಬ್ಬರನ್ನೊಬ್ರು ಬಿಟ್ಟು ಕೊಡ್ದಂಗೆ ನಾವಿಬ್ರು ಚೆನ್ನಾಗಿದೀವಿ ಅನಿಸ್ತೈತಿ. ಎಷ್ಟೇ ನಮ್ಮಿಬ್ಬರ ಮಧ್ಯೆ ಮನಸ್ತಾಪ ಇದ್ರು, ಎಷ್ಟೇ ನಾವು ಇಬ್ರು ಕಿತ್ತಾಡಿದ್ರು, ಹೊಡೆದಾಡಿದ್ರು, ಏನೇ ಆದ್ರೂ ಒಂದೊಂದು ಟೈಮಲ್ಲಿ ನಮ್ಗೆ ಸಾಯುವಂತ ಸಿಚುವೇಶನ್ ಕೂಡ ಬಂದಿದೆ. ನಿಜ ಹೇಳ್ಬೇಕು ಅಂದ್ರೆ ಸಾಯುವಂತ ಸಿಚುವೇಶನ್ ಅಲ್ಲೂ ನಾವಿಬ್ರು ಒಬ್ರನ್ನೊಬ್ರು ಕೈ ಬಿಡದೆ ಚೆನ್ನಾಗಿದ್ದೀವಿ ಅಂತ ನನ್ನ ಅನಿಸಿಕೆ. ಬಟ್ ನಿನಗೆ ಇನ್ನು ಮುಂದೆ ಏನೋ ಒಂದು ಮಾಡಬೇಕು ಅಂತ ನೀನು ಅಂದ್ಕೊಂಡಿದ್ರೆ, ಅಂದ್ರೆ ನಮ್ಮ ಲೈಫಲ್ಲಾಗಲಿ ನಿನ್ನ ಲೈಫಲ್ಲಾಗಲಿ ನೀನು ಮಾಡಬೇಕು ಅಂದ್ಕೊಂಡಿರುವಂಥ ಕೆಲಸ ಇದೆ. ಕೆಲಸ ಅದೀಗ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ನನ್ನ ಕನಸನ್ನ ನಾನು ಪೂರ್ತಿ ಈಗ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ. ಯಾಕಂದ್ರೆ ನನಗೆ ಆವಾಗ ಯಾರು ಸಪೋರ್ಟ್ ಮಾಡೋರು ಇರಲಿಲ್ಲ ಅಷ್ಟು. ಈಗ ಸಪೋರ್ಟ್ ಮಾಡಿರೋ ಗಂಡ ಸಿಕ್ಕಿದ್ಮೇಲೆ ಅಂತೂ ಮಾಡೋಕ್ಕೆ ಆಗಲ್ಲ. ಯಾಕಪ್ಪ ಅಂತಂದರೆ ಈಗ 2 ಮಕ್ಕಳನ್ನ ಸಂಭಾಳಿಸ್ಕೊಂಡು ಅದರಲ್ಲೂ ಫೈನಾನ್ಷಿಯಲ್ ಪ್ರಾಬ್ಲಮ್ಮು ನಾನು ಅರ್ಥ ಮಾಡ್ಕೋಬೇಕು. ಸೊ ನನಗೆ ಅದ್ರ ಬಗ್ಗೆ ಯಾವ ಟೆನ್ಷನ್ ಇಲ್ಲ. ಯಾಕಪ್ಪ ಅಂದರೆ ನನ್ನ ಕನಸು ಪೂರ್ತಿ ಆಗಲಿಲ್ಲ ಅಂದರೂ ನಾನು ನನ್ನ ಮಕ್ಕಳನ್ನ ಆ ಥರ ಮಾಡಬೇಕು ಅಂತ ನಾನು ಅಂದ್ಕೊಂಡೆ ಅಷ್ಟೇ. ನೀವೇನು ಮಾಡ್ಕೋಬೇಕಂದ್ರೆ ಅಂದರೆ ನಿಮ್ಮ ಗೋಲ್ ಮುಂದೆ ಏನು? ನನಗೆ ಗೋಲ್ ಅನ್ನೋದು ಏನಿಲ್ಲ. ಏನನ್ನೋದಂದ್ರೆ ಏನೋ ಒಂದು ಪುಟ್ಟದಾಗಿ ಮನೆ ಕಟ್ಟಬೇಕು. ನನಗೆ ಇರೋದು ಪುಟ್ಟದಾಗ ಒಂದು ಮನೆ ಕಟ್ಟಬೇಕು. ನಾನು ನನ್ನ ಸಂಸಾರ ಚೆನ್ನಾಗಿರಬೇಕು. ಮತ್ತು ಇನ್ನು ಈಗಿರುವಂಥ ಫೈನಾನ್ಸಿಯಲ್ ಪ್ರಾಬ್ಲಮನ್ನು ದೂರ ಮಾಡ್ಕೋಬೇಕು. ಅಷ್ಟೋ ಇಷ್ಟೋ ನಮ್ಮ ಇದನ್ನು ಮಾಡಿಕೊಂಡು ನಾವು ಚೆನ್ನಾಗಿರಬೇಕು ಅಂತೇಳಿ ಒಂದು ಆಸೆ ಐತಿ ಅಷ್ಟೇ. ಪುಟ್ಟದಾಗಿ ಮನೆ ಕಟ್ಟಬೇಕು, ಒಂದು ಕಾರನ್ನು ತಗೋಬೇಕು ಅನ್ನೋ ಒಂದು ಮನಸ್ಸಲ್ಲಿ ಆಸೆ ಐತೆ. ಮತ್ತು
ನನಗೆ ಇನ್ನೊಂದು ಏನಪ್ಪ ಅಂತಂದರೆ ನಾನು ನಿಮಗೆ ಈ ಹೇಳಿದ್ರೆ ನಿಮ್ಗೆ ಸುಳ್ಳು ಅನ್ನಿಸ್ಬೋದು, ಏನು ಅನ್ಕೋತಿರೋ ಗೊತ್ತಿಲ್ಲ. ಬಟ್ ಹಂಗೆ ಸಣ್ಣವಿದ್ದಾಗಿಂದನೂ ನನಗೊಂದು ಹುಚ್ಚು ಏನಪ್ಪ ಅಂತಂದ್ರೆ ಬೈಕು ರೈಡಿಂಗ್ ಹೋಗ್ಬೇಕು. ನಾನಾಗಲಿ ನನ್ನ ಜೊತೆ ನನ್ನ ಹೆಂಡತಿ ಆಗಲಿ ಕರ್ಕೊಂಡು ಹೋಗ್ಬೇಕು. ತುಂಬಾ ಪ್ರತಿಯೊಂದು ಇದನ್ನು ನಾನು ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದೊಂದು ನನ್ನ ಮನಸ್ಸಲ್ಲಿ ತುಂಬ ಆಸೆ ಇದೆ. ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ತುಂಬ ಬೇಕು ನನಗೆ. ಈ ವಿಡಿಯೋ ಮೂಲಕ ಕೇಳ್ಕೊಳಕತ್ತೀನಿ. ಅಂಥ ಒಂದು ಸಿಚುವೇಶನ್ನು ಬರಲಿ ನನ್ನ ಒಂದು ಲೈಫಲ್ಲೂ ಕೂಡ. ಪ್ರತಿಯೊಂದು ಜಿಲ್ಲೆ, ರಾಜ್ಯ, ಅಂತಾರಾಜ್ಯಗಳನ್ನು ಸುತ್ತಬೇಕು ನಾನು ಬೈಕಲ್ಲಿ. ಪ್ರತಿಯೊಂದನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಅದೇನೋ ಅಂತಾರಲ್ಲ, ಏನದು, ದೇಶ ಸುತ್ತಿ ನೋಡೋ ಕೋಶ ಓದಿ ನೋಡೋ ಅಂತ ಹೇಳ್ತಾರಲ್ಲ, ಆ ಥರ ದೇಶ ಸುತ್ತಬೇಕು. ಕೋಶ ಓದಿಲ್ಲಪ್ಪ ಅಂತಂದ್ರೆ ದೇಶ ಆದರೂ ಸುತ್ತಬೇಕು ಅಂತ ನನಗೊಂದು ಆಸೆ ಇದೆ. ಒಂದು ನೋಡೋಣ ಏನಾಗುತ್ತೆ. ಮತ್ತು ನನ್ನ ಲೈಫಲ್ಲಿ ನನ್ನ ಒಂದು ಮನಸ್ಸಲ್ಲಿ ಇರೋದು ಏನಪ್ಪ ಅಂತಂದರೆ, ನಾನು ಸಾಯೋದ್ರೊಳಗೆ ನಾನು ಸೋಲೋ ರೈಡಿಂಗ್ ಮಾಡಬೇಕು. ಎಲ್ಲಿಗಪ್ಪ ಅಂತಂದರೆ ಇಲ್ಲಿಂದ 3000 ಇರುವಂಥ ಲಡಾಖಿಗೆ ನಾನು ಸೋಲೋ ರೈಡಿಂಗ್ ಮಾಡಬೇಕು. ಅಲ್ಲಿಗೆ ಹೋಗಿ ಬರಲೇಬೇಕು ಅನ್ನೋ ಒಂದು ಆಸೆ ತುಂಬ ಅಂದರೆ ತುಂಬಾ ಇದೆ. ನನ್ನ ಡ್ರೀಮ್ ಅಂತಲೇ ಹೇಳ್ಬೋದು. ಲಡಾಖ್ ಹೋಗಬೇಕು. ನಿಮ್ಗೆಲ್ಲರಿಗೂ ನಾವೊಬ್ಬನೇ ಹೋಗೋದಲ್ಲದೆ ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗಬೇಕು ವಿಡಿಯೋ ಮೂಲಕ ಅಂಥೇಳಿ ನಾನು ತುಂಬ ಅಂದರೆ ತುಂಬ ಆಸೆ ಇದೆ. ಅದಕ್ಕೋಸ್ಕರ ನಾನು ನನ್ನ ಸ್ಕೂಟಿಯನ್ನು ತೊಗೊಂಡು ಹೋಗೋಕ್ಕಾಗಲ್ಲ. ಯಾಕಪ್ಪ ಅಂತಂದರೆ ತೊಗೊಂಡು ಹೋಗ್ಬೋದು, ಬಟ್ ಪ್ರಾಬ್ಲಮ್ಸ್ಗಳನ್ನು ನಾನು ತುಂಬ ಅಲ್ಲಿ ಅನುಭವಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ಅದಕ್ಕಿಂತ ಸ್ವಲ್ಪ ಜಾಸ್ತಿ CC ಇರುವಂಥ ಗಾಡಿಯನ್ನು ಅಪ್ಡೇಟ್ ಮಾಡಬೇಕಂತ ಇದ್ದೇನೆ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಮುಂದಿನ ನನಗೆ ಮಗಳಾಗಿರ್ಬೋದು ಅವಳು ಬರೋದ್ರೊಳಗೇನೆ ಒಂದು ಚೆನ್ನಾಗಿರುವಂಥ ಗಾಡಿ, ದೊಡ್ಡ ಮಟ್ಟದ ಒಂದು CCಯ ಒಂದು ಗಾಡಿಯನ್ನು ಅಪ್ಡೇಟ್ ಮಾಡಬೇಕಂತ ಅದನ್ನು ಕೂಡ ನಿಮಗೆ ಮಾಡಿ ತೋರಿಸ್ತೀನಿ. ಅದು ಗಾಡಿಗೆ ಬಂದು ಒಂದು 2-3 months ಆದರೂ ಅದನ್ನು ಅದ್ರ 1 ಅಥವಾ 2 ಸರ್ವಿಸ್ ಆಗುವವರೆಗೂ ಇರ್ತೇನೆ. ಆಮೇಲೆ ಅದು ಬಂದಮೇಲೆ ಖಂಡಿತವಾಗ್ಲೂ ನಾನು ಹೇಳ್ಕೊಳಕತ್ತೀನಿ, ಆ ಒಂದು ಗಾಡಿ ಬಂದಮೇಲೆ ತಪ್ಪದೆ ನಾನು ಸೋಲೋ ರೈಡಿಂಗನ್ನು ಲಡಾಖಿಗೆ ಮಾಡ್ತೀನಿ. ಯಾಕಪ್ಪ ಅಂತಂದರೆ ನನ್ನ ಒಂದು ಡ್ರೀಮ್ ಆಗಿಬಿಟ್ಟೈತಿ. ಹೋಗಲೇಬೇಕು ಅನ್ನೋ ಒಂದು ಆಸೆ ಐತಿ. ಜೀವನ ನನ್ನ ಲೈಫು ಮುಗಿಯೋದ್ರೊಳಗೆ ನಾನು ಅಲ್ಲಿಗೆ ಹೋಗಬೇಕು. ಮತ್ತು ನನಗೆ ಆಸೆ ಇದ್ದಿದ್ದು ಏನಪ್ಪ ಅಂತಂದರೆ ಇವಳನ್ನ ಕರ್ಕೊಂಡು ಹೋಗ್ಬೇಕಂತ ಇತ್ತು. ಬಟ್ ಇವಳನ್ನ ಕರ್ಕೊಂಡು ಹೋಗೋಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಆದರೆ ಅದಕ್ಕೋಸ್ಕರ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಸೋಲೋ ರೈಡಿಂಗ್ ಅಂದಮೇಲೆ ನಾನು ಒಬ್ಬನೇ ಹೋಗಬೇಕು. ನನ್ನ ಡ್ರೀಮ್ ಇದೆ. ಹೋಗಿ ಬರುವಂಥ ನನ್ನ ಗೋಲನ್ನು ನಾನು ಮಾಡಬೇಕನ್ನುವಂಥ ನನ್ನ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನುವಂಥ ಒಂದು ಡ್ರೀಮನ್ನು ನೀವು ಪ್ಲೀಸ್ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿರಿ ಈ ವಿಡಿಯೋದ ಮೂಲಕ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ನಾನು ಇನ್ನೊಂದು ಕೇಳೋದನ್ನು ಮರೆತೆ. ಅದಕ್ಕಿಂತ ಮುಂಚೆ ನನ್ನ ಅನಿಸಿಕೆಗಳನ್ನು ಹೇಳಿಬಿಟ್ಟೆ. ಈಗ ಮೇಡಮ್ ಅವರು ಕೇಳೋದು ಏನಂತಾರೆ ಅಂತೇಳಿ, ನಾನು ನೆಕ್ಸ್ಟ್ ಈಗ ದೀಪಾವಳಿ ಬರೋದ್ರೊಳಗೆ ಅಂದರೆ ನನ್ನ ಮಗಳು ಬಂದಮೇಲೆ, ಮಗಳ ಅಥವಾ ಗೊತ್ತಿಲ್ಲ, ಬಂದಮೇಲೆ ನಾನು ನನ್ನ ಚುಕ್ಕಿನ ಅಪ್ಡೇಟ್ ಮಾಡಬೇಕು. ಚುಕ್ಕಿನೂ ಇರಲ್ಲ, ಚುಕ್ಕಿ ಬಿಟ್ಟು ಬೇರೆ ಗಾಡಿನ ಅಪ್ಡೇಟ್ ಮಾಡಲು, ಚುಕ್ಕಿನ ಕೊಟ್ಟು ಅಪ್ಡೇಟ್ ಮಾಡಬೇಕು. ನನಗೆ ಅನ್ಸಿದ ಪ್ರಕಾರ ಏನಪ್ಪಾ ಅಂತಂದ್ರೆ, ನನ್ನ ಮಗ ಹುಟ್ಟಿದ ತಕ್ಷಣನೇ ಅದು ಬಂದಿರೋದು. ಸೊ ಅದ್ರ ಜೊತೆ ನಮ್ದು ಹೆಂಗಪ್ಪ ಅಂತಂದ್ರೆ ಬಾಂಡಿಂಗ್ ಜಾಸ್ತಿನೇ ಇದೆ. ಅದು ನನ್ನ ಒಂದು ಮಗಳು ಅಂತ ತಿಳ್ಕೊಂಡಿದೀನಿ ನಾನು. ಅದಕ್ಕೋಸ್ಕರನೇ ನಾವು ಅದಕ್ಕೆ ಚುಕ್ಕಿ ಅಂತ ಹೇಳಿ ಹೆಸರಿಟ್ಟಿರೋದು. ನಾಮಕರಣ ಮಾಡಿದ್ ನಾನೇ ಇದಾಗಬೇಕಂದ್ರೆ. ಸೊ ಹಿಂಗಾಗಿ ಅದು ನನ್ನ ಒಂದು ಮಗಳು ಅಂತಾನೆ ಹೇಳ್ಬೋದು. ನನ್ನ ಮಗ ಚಿಕ್ಕವನೇ ಇರ್ಬೋದು, ಅದು ನನ್ನ ದೊಡ್ಡ ಮಗಳು ಅಂದ್ರೆ ಅವ್ರ ಅಕ್ಕ ಅಂತಾನೆ ಹೇಳ್ಬೋದು. ಹಿಂಗಾಗಿ ನಾನು ಅದನ್ನ ಯಾರಿಗೂ ಕೊಡಕ್ ಇಷ್ಟಪಡಲ್ಲ. ನೋಡೋಣ ಏನಾಗುತ್ತೆ ಅಂತ.
ಸೊ ಆ ದೇವರು ನನ್ಗೆ ಇನ್ನೂ ಅಷ್ಟು ಶಕ್ತಿ ಕೊಡ್ಲಿ ಅಂತ ನಾನು ಪ್ರಾರ್ಥನೆ ದೇವರಲ್ಲಿ ಬೇಡ್ಕೊತೀನಿ. ಯಾಕಪ್ಪ ಅಂದ್ರೆ ಅವ್ರಿಗೆ ಇನ್ನೊಂದು ಗಾಡಿನ ತೆಗೆದುಕೊಳ್ಳುವಷ್ಟು ಇದ್ ಬರ್ಲಿ ಅಂತ ಬೇಡ್ಕೊತೀನಿ. ಸೊ ಅಂದ್ರೆ ನನ್ಗೇನು ಬಟ್ ಒಟ್ಟಾರೆ ನಿಮ್ಗೆ ಇಷ್ಟ ಇಲ್ಲ ಅನ್ಸೋದೇನು ಅಂದ್ರೆ ಅದು ಸ್ಕ್ರಾಪ್ ಆದ್ರೂ ನಮ್ಮ ಮನೇಲಿ ಇರ್ಲಿ ಅಂತ. ಅದು ಕೊನೆಗೆ ಅದು ಓಡ್ಲಂಗಾದ್ರೂ ಅದ್ ನನ್ ಮನೆಯಲ್ಲೇ ಇರ್ಲಿ ಅಂತ ನಾನ್ ಬಯಸ್ತೀನಿ. ಯಾಕಪ್ಪ ಅಂತಂದ್ರೆ ಅದು ಒಂಥರ ನಂಗೆ ಅಟ್ಯಾಚ್ ಯಾಕಪ್ಪ ಅಂತಂದ್ರೆ ಅದು ಬಂದ್ಮೇಲೆನೆ ನಮ್ಮ ಪ್ರತಿಯೊಂದು ನಮ್ಮ ಜೀವನದಲ್ಲೂ ಎಷ್ಟೋ ಇದು ನನ್ನ ಆಗೋಗಿದೆ. ಯಾಕಪ್ಪ ಅಂತಂದ್ರೆ ನಾನಂತೂ ನಾನು ಮುಚ್ಚಿಟ್ಕೊಳಕ್ ಹೋಗಲ್ಲ ಏನು ನನ್ನ ಲೈಫಲ್ಲಿ. ಅದು ಬಂದ್ಮೇಲೆ ಇಲ್ಲಿಗೆ ತಗೊಂಡ್ ಬಂದ್ಮೇಲೆ ಎಷ್ಟೋ ದಿನ ಅದ್ರ ಮೇಲೆ ನಾನು ಪಾರ್ಟ್ ಟೈಮ್ ಕೆಲಸ ಮಾಡಿದ್ದೇನೆ ಜೊಮೊಟೊದಲ್ಲಿ. ಯಾಕಪ್ಪ ಅಂತಂದ್ರೆ ಆಲ್ರೆಡಿ ನಾನು ಮಾಡ್ತಾನೂ ಇದ್ದೇನೆ. ನೀವು ನೋಡಿಲ್ಲಪ್ಪ ಅಂತಂದ್ರೆ ಆ ಒಂದು ವಿಡಿಯೋ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಅದನ್ನು ನಾನು ಜೊಮೊಟೊ ಕೂಡ ಮಾಡ್ತಾ ಇದ್ದೇನೆ. ಅದರಲ್ಲಿ ಅದನ್ನು ನೀವು ನೋಡ್ತಿರ್ಬೋದು. ಯಾಕಪ್ಪ ಅಂತಂದ್ರೆ ಸುಮ್ಮನೆ ಇರೋದು ಅವಾಜ್ ಮಾಡಬೇಡ. ಅದರಲ್ಲೂ ನಾನು ನನಗೇನದು ಕಷ್ಟ ಅಂತೇನು ಅನಿಸಿಲ್ಲ. ಯಾಕಪ್ಪ ಅಂತಂದ್ರೆ ಅದನ್ನು ತಗೊಂಡ್ಮೇಲೆ ನನಗೆ ಕಷ್ಟ ಬಂತು ಅಂತೇಳಿ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಯಾಕಪ್ಪ ಅಂತಂದರೆ ಅದು ಬಂದ ಮೇಲೆ ನನಗೆ ಕಷ್ಟಗಳು ನಿವಾರಣೆ ಆಗ್ತಾ ಇದ್ದಾವೆ, ಪ್ರತಿಯೊಂದು ಸಾಲ್ವ್ ಆಗ್ತಾ ಇದ್ದಾವೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಮುಂದಿನ ದಿನಗಳಲ್ಲಿ ಈಗ ನೆಕ್ಸ್ಟ್ ದೀಪಾವಳಿಗೆ ನಾನು ಗಾಡಿಯನ್ನು ಅಪ್ಡೇಟ್ ಮಾಡ್ಬೇಕಂತ ಇದ್ದೆ. ನಾನು ಏನು ಅಂದ್ಕೊಂಡಿದ್ದೆಪ್ಪ ಅಂತಂದರೆ ನಿಜನೇ ಹೇಳ್ತೀನಿ. ಯಾಕಪ್ಪ ಅಂತಂದರೆ ನಾನೊಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಾನು ಇವತ್ತು ದುಡಿದ್ರೇ ಇವತ್ತು ನಾನು ತಿನ್ನಬೇಕು. ಹಾಗಾಗಿ ಅಲ್ಲಿ ಅಂಗಿ ಕೆಳಗೆ ಬಂದು ಕೂತಾನು. ಆ ಥರದ ಒಂದು ಫ್ಯಾಮಿಲಿ ಅವನು, ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ಮದು. ಹಾಗಾಗಿ ನಾನು ಏನು ಅಂದ್ಕೊಂಡಿದ್ದೆಪ್ಪ ಅಂತಂದರೆ ನೆಕ್ಸ್ಟ್ ಬರುವಂಥ ದೀಪಾವಳಿಗೆ ಅದನ್ನು ಕೊಟ್ಬಿಟ್ಟು ಎಕ್ಸ್ಚೇಂಜ್ ಮಾಡಿಬಿಟ್ಟು ನಾನು ಗಾಡಿ ತೊಗೋಬೇಕು ಅಂತ ಹೇಳಿ ಇದ್ದೆ. ಬಟ್ ಆದರೆ ನಮ್ಮ ಮೇಡಮ್ ಅವರು ಅದಕ್ಕೆ ಬೇಡ ಅಂತ ಇದ್ದಾರೆ. ಅದನ್ನು ಕೂಡ ಇಟ್ಕೊತೀನಿ, ಇರಲಿ. ಅದು ನನ್ನ ಮಗಳು ಅಂತೇಳಿ ಹೇಳ್ಬಿಟ್ಟಾಳ ಆಲ್ರೆಡಿ ಈಗ ಅವಳು. ಹಾಗಾಗಿ ನಾವು ಅದನ್ನು ಸ್ಕ್ರ್ಯಾಪ್ ಆದರೂ ಮುಂದೆ ಅದನ್ನು ಏನೂ ಆದರೂ ಅದನ್ನು ನಾನು ಮಾರಕ್ಕೆ ಹೋಗಲ್ಲ. ನೋಡೋಣ ನೆಕ್ಸ್ಟ್ ದೀಪಾವಳಿ ಅನ್ನೋದ್ರೊಳಗೆ ನಿಮ್ಮ ಕಡೆಯಿಂದ ಒಂದು ಸಿಹಿ ಸುದ್ದಿಯನ್ನು ತರುವ ಹಾಗೆ ಮಾಡಲಿ ಆ ದೇವರು ಮತ್ತು ನನ್ನ ಎಲ್ಲ ವ್ಯೂವರ್ಸ್ಗಳು ಅಂತ ಕೇಳಿಕೊಂಡು ಆದಷ್ಟು ಬೇಗ ನನಗೆ ನಾನು ಇರೋದೇ ಒಂದು 5 ಫೂಟು, ಇವಳಿಗಿದ್ರೆ 8 ಗಿಟ್ಟ ಇದ್ದೀನಿ. ನನಗೆ ಆಗುವಂಥ ಗಾಡಿಯನ್ನು 5 ಫೂಟು ಇಲ್ಲ 4 ಫೂಟ್ ಅಷ್ಟೇ ಇರ್ಬೋದು ಆ್ಯಕ್ಚುಲಿ. ಹೇಳ್ಬೇಕಂದ್ರೆ ನಾನೇ 5 ಫೂಟ್ ಇದ್ದೀನಿ ನಿಜ ಹೇಳ್ಬೇಕಂದ್ರೆ. 5.5 ಇದ್ದೀನಿ. ಸೊ ಇವರು ನನಗಿಂತ ಒಂದು 5.8 ಇರ್ಬೋದು ಅಷ್ಟೇ. ಸಾರಿ 4.8 ಇರ್ಬೋದು ಅಷ್ಟೇ. ಅಷ್ಟೇ 4.8 ಇರ್ಬೋದು. ಅದಕ್ಕೋಸ್ಕರ ನನ್ನ ಹೈಟಿಗೆ ತಕ್ಕಂತೆ ನನ್ನ ಬಾಡಿಗೆ ತಕ್ಕಂತೆ ಒಂದು ಗಾಡಿಯನ್ನು ತಗೋಬೇಕಂತ ಇದ್ದೀನಿ. ಆಲ್ರೆಡಿ ಇವಳಿಗೆ ಗೊತ್ತೂ ಇದೆ ಯಾವ ಗಾಡಿ ತಗೋಬೇಕು ಅಂತೇಳಿ. ಅವಳ ಮುಂದೆ ಹೇಳೀನಿ ಆ ಗಾಡಿಯನ್ನು. ಈಗ ನಾನು ನಿಮ್ಮ ಮುಂದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಲ್ಲ. ಅದನ್ನು ತಗೊಂಡ್ಮೇಲೆ ಸರ್ಪ್ರೈಸ್ ಆಗಿರ್ತೀನಿ. ಮತ್ತು ತಗೋಬೇಕಾದ್ರೆ ಅದರಲ್ಲಿ ಅಡಚಣೆಗಳು ಎಷ್ಟು ಬರ್ತವೆ, ಕಷ್ಟಗಳು ಎಷ್ಟು ಬರ್ತವೆ, ಅವುಗಳನ್ನು ಅನುಸರಿಸ್ಕೊಂಡು ಅವುಗಳನ್ನು ಮುಂದೂಡ್ಕೊಂಡು ಜೊತೆಗೆ ಅದಕ್ಕೋಸ್ಕರ ಸಾಕ್ಬೇಕು ಅನ್ನೋ ಒಂದು ಯಾವುದೋ ಅವುಗಳನ್ನ ನಾವು ಹಡ್ದೀವಿ, ಅವುಗಳನ್ನ ಸಾಕ್ಬೇಕು ಅನ್ನೋ ಒಂದು ಇದ್ರಲ್ಲಿ ನಾನು ಹೇಳ್ತಾ ಇಲ್ಲ. ಫ್ಯಾಮಿಲಿ ಅಂದಮೇಲೆ ಫ್ಯಾಮಿಲಿನೂ ನೋಡ್ಕೋಬೇಕು. ನಮ್ಮ ಒಂದು ಇದನ್ನು ನೋಡ್ಕೊತ ಹೋದರೆ ಇಲ್ಲಿ ಫ್ಯಾಮಿಲಿನ ನಾವು ಕೈ ಬಿಡ್ಬಾರ್ದಲ್ವಾ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದಷ್ಟೇ. ಅದನ್ನು ಮಾಡ್ಬೇಕಂತಿದ್ದೀವಿ. ನೋಡೋಣ. ಈಗ ನನ್ನ ಒಂದು 2-3 ಪ್ರಶ್ನೆಗಳದಾವೆ. ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಲೆಂತಿಯಾಗಿ ಆಗೈತಿ ಈಗ ವಿಡಿಯೋ. ಅದಕ್ಕೋಸ್ಕರ ಇನ್ನೊಂದು 2-3 ಪ್ರಶ್ನೆಗಳದಾವೆ ನನ್ನ ಕಡೆಯಿಂದ ನಾನು ಕೇಳಿಕೊಂಡು ಈ ವಿಡಿಯೋನ ಮುಕ್ತಾಯ ಮಾಡ್ತೀವಿ. ಇನ್ನೊಂದು ಏನಪ್ಪ ಅಂತಂದರೆ, ನಾನು ಈ ಗಾಡಿ ತಗೊಳ್ಳೋದು ನನಗೆ ಇಷ್ಟನೂ, ಮತ್ತು ನಾನು ನನ್ನ ಒಂದು ಪರ್ಪಸ್ಗಾಗಿ
ಅವನ ಒಂದು ಶೋಕಿಗಾಗಿ ತಗೊಳಕತ್ತಾನೋ ಅಂತ ನಿನಗೆ ಅನ್ಸುತ್ತೆ? ಬೆಳವಣಿಗೆ ಇದು. ಸೊ ಏನಪ್ಪಾ ಅಂತಂದ್ರೆ ಯಾವುದು ಯಾರೇ ಶೋಕಿಗಾಗ್ಲಿ ಅದಕ್ಕಾಗ್ಲಿ ಇದಕ್ಕಾಗ್ಲಿ ಗಾಡಿ ಬೈಕ್ ಅನ್ನ ತಗೊಳ್ಳೋದಿಲ್ಲ. ಸೊ ಅದಕ್ಕಾಗಿ ನಾನು ಅನ್ಕೋತೀನಿ ಅದೊಂದು ಬೆಳವಣಿಗೆ. ಯಾರೇ ಏನೇ ತಗೊಂಡ್ರು ಅದೊಂದು ಬೆಳವಣಿಗೆ ಅಂತ ಅನ್ಕೋತೀನಿ. ಸೊ ಹಿಂಗಾಗಿ ನಾನು ಏನೇ ಆಗ್ಲಿ ಏನೇ ಬಿಡ್ಲಿ ನಾನು ಸಪೋರ್ಟಿವ್ ಆಗಿರ್ತೀನಿ. ಓಕೆ, ದೆನ್ ನೀನು ನಿನ್ನ ಲೈಫಲ್ಲಿ ಇಂಥದನ್ನು ನೋಡಬೇಕು ಅಂತ ಅಂದರೆ ಏನನ್ನು ನೋಡೋಕೆ ಇಷ್ಟಪಡ್ತೀನಿ? ಏನೇನು? ನಗು. ನಿನ್ ಮುಖದಲ್ಲಿ ಜಾಸ್ತಿ ನಗು ಇರ್ಬೇಕು. ಅಂದ್ರೆ ಟೆನ್ಷನ್ ಇರಬಾರ್ದು. ಮನೆಯಲ್ಲಿ ಆರಾಮಾಗಿ ಸುಖ ಶಾಂತಿ ನೆಮ್ಮದಿ, ನಾನು ಮಕ್ಕಳು ನೀವು ಆರಾಮಾಗಿ ನಮ್ದೇ ಆದಂತ ಒಂದ್ ಜೀವನನ ಕಟ್ಕೊಂಡು, ಅಂದ್ರೆ ಈಗ ಕಟ್ಕೊಂಡಿದೀವಿ ಇಲ್ಲ ಅಂತಲ್ಲ. ಸೊ ನಮ್ದೇ ಆದಂತ ನಾವು ಸ್ವಂತ ಮನೆಯಲ್ಲಿ ನಮ್ಮ ಬೆಳವಣಿಗೆ ಆಗಿ ನಾವು ಚೆನ್ನಾಗಿ ಕೂತ್ಕೊಂಡು ಏನ್ ನಗ್ತಿರ್ತೇವಲ್ಲ ಅದೇ ಒಂದು ಆ ಒಂದು ನಗುನ ಅಂದ್ರೆ ನೀನು ನೋಡ್ಬೇಕು ಅನ್ನುವಂತ ಇಷ್ಟಪಟ್ಟು ನೋಡ್ಬೇಕು, ನೀನು ಇದನ್ ಮಾಡ್ಬೇಕು ಅನ್ನುವಂತ ಪ್ಲೇಸ್ ಅಂತ ಯಾವ್ದು ಇಲ್ಲ. ಯಾಕಂದ್ರೆ ಅಂತ ಅದು ಯಾವ್ದು ಇಂಟ್ರೆಸ್ಟ್ ಇಲ್ಲ. ಸೊ ಏನಪ್ಪಾ ಅಂತಂದ್ರೆ ನನ್ಗೇನ್ ಆಸೆ ಗೊತ್ತಾ, ನನಗೆ ನನ್ನ ಆಸೆ ಅಂತೂ ನಿನಗೆ ಗೊತ್ತಿರುತ್ತೆ. ಸೊ ಡಾನ್ಸ್ ಮಾಡ್ಬೇಕು ಅನ್ನೋದೊಂದು ಆಸೆ ಇತ್ತು. ಸೊ ಟಿವಿ ಶೋಗೆಲ್ಲ ಹೋಗ್ಬೇಕು, ಇದು ಮಾಡ್ಬೇಕು ಅಂತ ಆಸೆ ಇತ್ತು. ಸೊ ಅದು ಬಟ್ ನಾನು ಹೇಳೋದು ಏನಪ್ಪಾ ಅಂತಂದ್ರೆ ಸಾಧನೆಗೆ ಒಂದು ಯಾವುದಕ್ಕೂ ಕೊನೆ ಅಂತ ಇರುವುದಿಲ್ಲ. ನಾನು ನಿನಗೆ ಹೇಳೋದು ಏನಪ್ಪಾ ಅಂತಂದ್ರೆ ಸಾಧನೆಗೆ ಯಾವುದೇ ವಯಸ್ಸು ಮಿತಿ ಇಲ್ಲ. ಮಾಡ್ಬೇಕನ್ನುವಂತ ಛಲ ಇದ್ರೆ ನಾವು ಯಾವುದೇ ಒಂದು ಇದರಲ್ಲಾದ್ರೂ ನಾವು ಮಾಡ್ಬೋದು. ವಯಸ್ಸು ಮಿತಿ ಇಲ್ಲ ನಿಜ. ಬಟ್ ಆದ್ರೆ ಏನು ಮನೆ ಪ್ರಾಬ್ಲಮ್ ನಾವು ಏನೋ ಒಂದು ಮಾಡ್ಬೇಕು, ಅದನ್ನ ಸಾಧನೆ ಮಾಡ್ಬೇಕು ಅನ್ನುವಂತ ಒಂದು ಇದನ್ನಿದ್ರೆ ಎಷ್ಟೋ ಅಡೆತಡೆಗಳಿರ್ತಾವಗಳನ್ನು ಎಲ್ಲನೂ ನಾವು ಪಕ್ಕಕ್ಕಿಟ್ಟು ನಾವು ನಮ್ಮ ಸಾಧನೆಗಳಿಗೆ ಗಮನ ಕೊಟ್ರೆ ಯಾವುದೇ ಅಡಚಣೆಗಳು ಇಲ್ಲದೇ ನಮ್ಮ ಸಾಧನೆ ಸಕ್ಸಸ್ ಆಗೋಕ್ಕೆ ಕಾರಣ ಆಗುತ್ತೆ. ಬಟ್ ನಾನು ಪ್ರತಿಯೊಂದರಲ್ಲೂ ನಿನಗೆ ಸಪೋರ್ಟಿವ್ ಆಗಿರ್ತೀನಿ. ಬಟ್ ಇನ್ನು ಮುಂದೆ ಯಾವುದೇ ಥರದ ನಮ್ಮ ಲೈಫಲ್ಲಿ ಕೆಟ್ಟ ಘಟನೆಗಳು ನಡೆಯೋದು ಬೇಡ. ಹಾಗೂ ಹೋಗಿದ್ರ ಬಗ್ಗೆ ನಾವು ಚಿಂತೆ ಮಾಡೋದು ಬೇಡ. ನಾನು ಈ ಒಂದು ನನ್ನ ವ್ಯೂವರ್ಸ್ ಮುಂದೆ ನಾನು ಕೇಳ್ಕೊಳ್ಳೋದು ಏನಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ ನೀನು ನನಗೆ ಎಷ್ಟು ನಿನ್ನ ಕೈಲಾದಷ್ಟು ನೀನು ನನಗೆ ಎಷ್ಟು ಪ್ರೀತಿಯನ್ನು ನನಗೆ ತೋರಿಸ್ತೀವೋ ಅಷ್ಟೇ ಪ್ರೀತಿಯನ್ನು ನಾನು ಕೂಡ ನಿನಗೆ ಕೊಡ್ತೀನಿ, ಕೊಡ್ತಾನು ಬಂದಿದ್ದೇನೆ. ನಾನು ಅಂದ್ಕೊಂಡಂಗೆ ಯಾವುದೇ ಒಂದು ಸಿಚುವೇಶನಲ್ಲೂ ನೀನು ಕೈ ಬಿಟ್ಟಿಲ್ಲ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿನ್ನ ಅನಿಸಿಕೆ? ಯಾವಾಗ್ಲೂ ಹಂಗೆ ಇರ್ತೀನಿ. ಏನೇ ಒಂದು ಸಿಚುವೇಶನ್ ಬರಲಿ ಯಾವಾಗ್ಲೂ ನಿನ್ ತಪ್ಪೇ ಇರ್ಲಿ ಅಥವಾ ಸರಿನೇ ಇರ್ಲಿ, ಸೊ ನಾನು ನಿನ್ಗೆ ಸಪೋರ್ಟಿವ್ ಆಗಿರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ನನ್ಗೊಂದು ಏನ್ ಗೊತ್ತಾ, ನೀನ್ ತಪ್ಪು ಮಾಡಲ್ಲ ಅಂತ ಅನಿಸಿಕೆ. ಆದ್ರೆ ನೀನ್ ತಪ್ಪು ಮಾಡಿದ್ರು ನನ್ಗೇನ್ ಬೇಜಾರಿಲ್ಲ, ಸ್ವಲ್ಪ ಬೇಜಾರಾಗತ್ತೆ, ಇಲ್ಲ ಅನ್ನಲ್ಲ. ಸೊ ತಪ್ಪು ಮಾಡಿದ್ರು ಅದನ್ನ ಸರಿಪಡಿಸ್ಕೊಂಡು ಹೋಗೋದು ನನ್ನ ಕರ್ತವ್ಯ. ನಾನು ಎಷ್ಟೇ ತಪ್ಪು ಮಾಡಿದ್ರು ಅದನ್ನ ಸರಿಪಡಿಸ್ಕೊಂಡು ಹೋಗೋದು ನಿನ್ ಪ್ರೀತಿ ನನ್ನ ಪ್ರೀತಿ ಅಷ್ಟೇ, ಮತ್ತೇನಿಲ್ಲ ಅಷ್ಟೇ. ಇಷ್ಟನ್ನ ಈ ಒಂದು ನಮ್ಮ ವ್ಯೂವರ್ಸ್ಗಳಿಗೆ ಇಷ್ಟೊಂದೆಲ್ಲ ಹೇಳ್ತಾ ಇಲ್ಲಿವರೆಗೂ ನಮ್ಮ ಒಂದು ಲೈಫ್ ಸ್ಟೋರಿಯನ್ನು, ನಮ್ಮ ಲೈಫಲ್ಲಿ ನಡೆದಿರುವ ಘಟನೆಗಳನ್ನು ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀವಿ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ನಮಗೆ ಕಮೆಂಟು, ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಯಾವುದೇ ಥರದ ಕೆಟ್ಟ ಭಾವನೆಯಿಂದ ಕಮೆಂಟ್ ಮಾಡೋದನ್ನು ಬಿಟ್ಟು ನಿಮ್ಮ ಒಳ್ಳೆಯ ತನದಿಂದ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ನಮ್ಮ ಜೊತೆ ಶೇರ್ ಮಾಡಿಕೊಡ್ರಿ. ನಾವು ನಮ್ಮ ಲೈಫ್ ಸ್ಟೋರಿಯನ್ನು ನಿಮಗೆ ಈಗ ಶೇರ್ ಮಾಡ್ಕೊಂಡಿದ್ದೇವೆ.
ನಾವು ನಡೀತಾ ಇರುವ ದಾರಿ ಕರೆಕ್ಟಾಗಿದೆಯಾ ಇಲ್ವಾ ಏನು ಎಂತ ಅನ್ನೋದನ್ನು ನಿಮ್ಮ ಕಮೆಂಟ್ ಮೂಲಕ ನಾವು ನೋಡೋಕ್ಕೆ ಇಷ್ಟಪಡ್ತೀವಿ. ನಾವು ಈ ಒಂದು ನಮ್ಮ ಲೈಫ್ ಸ್ಟೈಲ್ ಜರ್ನಿಯನ್ನು ಒಂದು ಸ್ಮಾಲ್ ಆದ ಒಂದು ಮೂವಿ ಒಂದು ಟೈಮಲ್ಲಿ ಒಂದು ಮೂವಿ ಟೈಮನ್ನೇ ತಗೊಂಡಿದ್ವಿ. ಈಗ ಈ ಮೂವಿ ಟೈಮಲ್ಲಿ ನಾವು ಇಷ್ಟುಗಳನ್ನು ನಾವು ಮುಗಿಸ್ತಾ ಇದ್ದೀವಿ. ನಿಮ್ಗೆ ಈಗ ಅನ್ನಿಸ್ತು ಅಂತ ತಪ್ಪದೆ ಕಮೆಂಟನ್ನು ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಮತ್ತೆ ನಾವು ಸಿಗ್ತೀವಿ ನಮ್ಮ ಒಂದು ಡೈಲಿ ಪ್ರತಿದಿನ ಬರುವಂಥ ಬ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಈ ಒಂದು ವಿಡಿಯೋ ಅಂತೂ ಮುಂದುವರಿಯೋದಿಲ್ಲ. ಇದು ನಮ್ಮ ಒಂದು ಮೂವಿ ಟೈಮ್ ಏನಿರುತ್ತೆ, ಒಂದೂವರೆ ತಾಸು ಮೂವಿ ಏನಿರುತ್ತೆ ಅಷ್ಟೊಂದು ಲೆಂತ್ ಆಗಿಬಿಟ್ಟಿದೆ ವಿಡಿಯೋ. ಅದಕ್ಕೋಸ್ಕರ ಇಷ್ಟನ್ನು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ. ಮತ್ತೆ ನಾವು ಸಿಗ್ತೇವೆ ನಮ್ಮ ಒಂದು ಮುಂದಿನ ಬ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.